ಕೆವನೆಲ್ಲ ಮೋದರಿಂ ಕನ್ನಡದಿ ಓದಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಧು ನಿಜಗುಣಿಗೆ ಮಣಿಯುವೆನೋ ಸಾಧು ನಿಜಗುಣಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜಗುಣಿಯ ಗ್ರಂಥವನ್ನು ನಿಜವಾಗಿ ನಿಜ ಧರ್ಮನ ಒದಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಮತ್ತಿದ್ದ ಸುತ್ತರನ್ನಾಗಿ ಕೈರಾಸಿ ಜಡಿಸಿದ್ದ ಸಿದ್ಧರುಡರಿಗೆ ನತನಂತೆ ಸಿದ್ಧರುಡರಿಗೆ ನತನಂತೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂತಲಿತ್ವವೇ ಶಾಸ್ತ್ರವೆಂಬುವ ಬಾಳ ಶಕ್ತಿಯ ಸಿಂಹಕ್ಕೆ ಬಾಳ ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವನ್ನು. 9ನೇದು ಹೇಳ್ಬೇಕು, 8ನೇದು ಹೇಳ್ಬೇಕು. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪರಮ ಪೂಜ್ಯ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಶ್ರೀ ಅಭಿನವ ನಿಜಗುಣ ಅಪ್ಪಂಗಳ ಶ್ರೀಚರಣ ಕಮಲಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಬಸವಾನಂದ ಅಜ್ಜಿಯವರ ಶ್ರೀಚರಣ ಕಮಲಗಳನ್ನು ಹೃನ್ಮಂದಿರದಲ್ಲಿ ಸ್ಥಾಪಿಸಿ, ಜಗತ್ವಂದ್ಯರು ಸಾಕ್ಷಾತ್ ಪರಶಿವನ ಅವತಾರಿಗಳು ಸಾಧು ಚಕ್ರವರ್ತಿ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಸದ್ಗುರು ಆರೂಢ ಜ್ಯೋತಿ ಶಿವತ್ರಪ್ಪ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳನ್ನು ಮನದೊಳು ಸ್ಮರಿಸಿಕೊಂಡು, ಇಲ್ಲಿರುವಂಥ ಸರ್ವ ಶರಣರಿಗೆ ಅನೇಕ ಶರಣಾರ್ಥಿಗಳನ್ನು ತಿಳಿಸುತ್ತಾ, ನಡೆದಿರುವ ಶಾಸ್ತ್ರ ಶ್ರೀಮದ್ ಭಗವದ್ಗೀತಾ ಎನ್ನುವ ಗ್ರಂಥದ 13ನೇ ಅಧ್ಯಾಯ. ಈ 13ನೇ ಅಧ್ಯಾಯದಲ್ಲಿ 8ನೇ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿರುವಂಥದ್ದು. ಈ ಒಂದು 7, 8 ಮತ್ತು 9, 10 ಈ 4 ಶ್ಲೋಕಗಳು ಈ 14ನೇ 13ನೇ ಅಧ್ಯಾಯ ಇಲ್ಲಿಂದ ಏನಪ್ಪ ಅಂದ್ರೆ ಜ್ಞಾನ ಸ್ಥಳ ಅಂತ ಕರೀತಾರೆ ಮಹಾತ್ಮರು. ಇಲ್ಲಿವರೆಗೆ ಹೇಳಿರ್ತಕ್ಕಂಥ ವಿಚಾರ ಇಲ್ಲಿ ಏನು 6 ಅಧ್ಯಾಯ ಹೇಳ್ತಾರ, ಇದರಲ್ಲಿ ಮುಖ್ಯ ಜ್ಞಾನದ ವಿಚಾರಗಳನ್ನು ಹೇಳ್ಯಾರ. ಅಂದ್ರೆ ಅಸಿಪದದ ಲಕ್ಷಣ, ಲಕ್ಷಾರ್ಥ ಮತ್ತು ವಾಚಾರ್ಥಗಳನ್ನು ಬೇರ್ಪಡಿಸಿ ತತ್ವಮಸಿ ಮಹಾವಾಕ್ಯದಲ್ಲಿ ಬರುವಂಥ ಶಿವಜೀವರ ಏಕತ್ವ ವಿಷಯವನ್ನು ಈ ಕೊನೆಯ 6 ಅಧ್ಯಾಯದಲ್ಲಿ ತತ್ವ ತೊಮ್ಮಸಿ 3 ಭಾಗಗಳನ್ನು ಮಾಡ್ಯಾರ ಮಹಾತ್ಮರು. ಮೊದಲನೇ 6 ಅಧ್ಯಾಯದಲ್ಲಿ ತ್ವಂಪದ ಶೋಧನ, ಮುಂದೆ 7ನೇ ಅಧ್ಯಾಯದಿಂದ ಹಿಡಿದು 12ನೇ ಅಧ್ಯಾಯ ತನಕ ತತ್ಪದ ಶೋಧನ, ಈ 13ನೇ ಅಧ್ಯಾಯದಿಂದ ಹಿಡಿದು 18ನೇ ಅಧ್ಯಾಯ ಪರ್ಯಂತರ ಅಶಿಪದದ ಶೋಧನ. ನೀವು ಶಾಸ್ತ್ರದಲ್ಲಿ ಕೆಲವು ಪದ್ಧತಿ ಇದಾವೆ ನೋಡು. ತ್ವಂಪದ ಶೋಧನ ಮಾಡಬೇಕಾಗಿ ತ್ವಮ್ ಅಂದ್ರೆ ನಾನು ಯಾರು, ಈ ತ್ವಂಪದ ಅಂದ್ರೆ ನಾನು ಯಾರು, ಈ ಶರೀರ ಏನು, ಜೀವ ಅಂದ್ರೆ ಯಾರು ಅಂತ ಇದನ್ನು ಶೋಧನ ಮಾಡುವ ಸಂದರ್ಭದಲ್ಲಿ ಇಲ್ಲಿ ಎರಡು ಬೇಕು.
ಏನೆರಡು? ಒಂದು ಶ್ರದ್ಧಾ ಬೇಕು, ವಿಶ್ವಾಸ ಬೇಕು, ಶಾಸ್ತ್ರಗಳಲ್ಲಿ ಗುರುಗಳಲ್ಲಿ. ಇದು ಒಂದೇ ಇದ್ರೆ ಅಲ್ಲಿ ಕೆಲಸ ಆಗಂಗಿಲ್ಲ. 90 ಶೋಧನದಲ್ಲಿ ಶ್ರದ್ಧದ ಜೊತೆಗೆ ಅಲ್ಲಿ ಸ್ವತಂತ್ರತೆ, ಸ್ವಯಂತೆ ಬೇಕು. ನಿಮ್ಮ ಪರಿಶ್ರಮ, ನಿಮ್ಮ ಸ್ವತಂತ್ರ ಅಂತಃಕರಣ ವೃತ್ತಿಯನ್ನು ಹಿಡ್ಕೊಂಡು ಹೋಗ್ಬೇಕಾಗ್ತದೆ. ಅಲ್ಲಿ ಅಂತರ್ಮುಖ ಬೇಕು 90 ಶೋಧನ ಮಾಡಬೇಕಾದ್ರೆ. ಶ್ರದ್ಧೆ ಇತ್ತು, ಅಂತರ್ಮುಖ ವೃತ್ತಿ ಇರಲಿಲ್ಲ ಅಂದರೆ ನನ್ನ ಸ್ವರೂಪದ ಯಥಾರ್ಥ ಜ್ಞಾನ ನನಗಾಗಂಗಿಲ್ಲ. ಯಾಕಂದ್ರೆ ಅಲ್ಲಿ ವೃತ್ತಿ ಬೇಕು. ಅಲ್ಲಿ ಬಹಳ ಪರಿಶ್ರಮ, ಶಿಷ್ಯ ಆದಂಥವನಿಗೆ ಅಲ್ಲಿ ಅಂತರ್ಮುಖ ವೃತ್ತಿ ಬೇಕಾಗ್ತದೆ. ತತ್ಪದದಲ್ಲಿ ಶ್ರದ್ಧಾ ಒಂದೇ ಇದ್ರೆ ಸಾಕು. ಯಾಕೆ? ಅಲ್ಲಿ ಪರಮಾತ್ಮನ ಸ್ವರೂಪವನ್ನೇ ಬೋಧ ಮಾಡ್ತಾನೆ. ಅಲ್ಲಿ ಶ್ರದ್ಧಾ ಇದ್ರೆ ಸಾಕು. ಅಲ್ಲಿ ಅಂತರ್ಮುಖ ವೃತ್ತಿ ಬೇಕಾಗಿಲ್ಲ ನನಗೆ. ಅಲ್ಲಿ ಶೋಧನ ಮಾಡೋಕ್ಕೆ ಏನಿಲ್ಲ. ಇಲ್ಲಿ ಅಶಿ ಪದದಲ್ಲಿ ಎರಡು ಬೇಕು. ಮತ್ತೆ ಶ್ರದ್ಧಾನೂ ಇರಬೇಕು, ಇಲ್ಲಿ ಸ್ವಯಂತೆನೇ ಬೇಕು. ಈ ಸ್ವಯಂತೆ ಬರೋದಕ್ಕಾಗಿ 4 ಶ್ಲೋಕಗಳನ್ನು ಉಪದೇಶ ಮಾಡ್ತಾರೆ. ಈಗ ಈ 4ರಲ್ಲಿ 20 ಗುಣಗಳನ್ನು ಹೇಳ್ಯಾರ. ಅಮಾನ್ವಿತ್ವದ 20 ಗುಣಗಳನ್ನು ಒಬ್ಬ ಶಿಷ್ಯನಿಗೆ ಇರಬೇಕಾದ ಲಕ್ಷಣ ಇವು. ಯಾಕೆ ಬೇಕು? ಜ್ಞಾನದಿಂದನೇ ಮೋಕ್ಷ. ಈ ಗುಣಗಳು ಯಾಕೆ ಅಂತಂದ್ರೆ ಜ್ಞಾನದಿಂದವೇ ಮೋಕ್ಷ, ಮೋಕ್ಷಕ್ಕೆ ಜ್ಞಾನವೇ ಮುಖ್ಯ ಸಾಧನ. ಸುಮ್ಮನಾಗದು, ಅರಿವಿನಿಂದವೇ ಮುಕ್ತಿ. ಅದಕ್ಕೆ ನಿಜಗುಂಡ್ರು ಅರಿವಿನಿಂದವೇ ಮುಕ್ತಿ, ಇದು ಶ್ರುತಿ ಪ್ರಮಾಣ. ಜ್ಞಾನ ದೇವತೋ ಕೈವಲ್ಯ, ಜ್ಞಾನದಿಂದವೇ ಮೋಕ್ಷ, ಬೇರೆ ಯಾವ ಸಾಧನಗಳಿಲ್ಲ. ಆದ್ರೆ ಅಲ್ಲಿ ಇನ್ನೊಂದು ಮಾತು ಹೇಳಿದ್ರು, ಸುಮ್ಮನಾಗದು. ಆ ಅರಿವು ನಿನಗೆ ಸುಮ್ಮನೆ ಆಗ್ತದೇನೋ, ಜ್ಞಾನ ನಿನಗೆ ಸುಮ್ಮನೆ ಆಗೋದಿಲ್ಲಪ್ಪ. ಜ್ಞಾನ ಸಾಧನೆಗಾಗಿ ಗುಣಗಳು ಬೇಕು. ಅಮಾನ್ವಿತಾದಿ 20 ಗುಣಗಳನ್ನು ಇಲ್ಲಿ ಹೇಳಿಕೆಂತ ಬಂದಾರ. ಅದನ್ನೇ ಇಲ್ಲಿ ಕ್ರಮವಾಗಿ ಹೇಳ್ತಾರೆ. ಮೊದಲೇ ಹೇಳ್ಯಾರ, ಈಗನು ಹೇಳ್ತಾರೆ. ಯಾಕಂದ್ರೆ ಇದರಲ್ಲಿ ವೃತ್ತಿ ಇರ್ತದ. ಎಲ್ಲಿ ಸದ್ಗುಣ ಇದಾವ ಅಲ್ಲಿ ಅಂತಃಕರಣದ ಅಂತರ್ಮುಖ ವೃತ್ತಿ ಬರ್ತದ. ಆ ವೃತ್ತಿಯಿಂದ ಜ್ಞಾನ ಸರಳವಾಗಿ ಪ್ರಾಪ್ತಿ ಮಾಡಿಕೊಂಡು ಮುಕ್ತಿಯನ್ನು ಹೊಂದುತ್ತಾನ ಅನ್ನೋ ಉದ್ದೇಶದಿಂದ ಇಲ್ಲಿ ಹೇಳಿಕೆ ಅಂತ ಬರ್ತಾರ. ಇಲ್ಲಿ 7ನೇ ಶ್ಲೋಕದ ಹೇಳಿ 8ನೇ ಶ್ಲೋಕದಲ್ಲಿ ಹೇಳ್ತಾರೆ. ಏನಪ್ಪ ಅಂತಂದ್ರೆ, ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ಶೋಷಾನುದರ್ಶನಂ ಆಸಕ್ತಿರನ್ನ ಅಭಿಷ್ಟಂಗ ಪುತ್ರದಾರಾಧ್ಯಶು ನಿತ್ಯಂಚ ಸಮಚಿತ್ತಂ ಇಷ್ಟಾನಿಷ್ಟ ಉಪಪತ್ತಿ ಅಂತ. ನನಗೆ ಕಾಣೋದಿಲ್ಲ, ಅದಕ್ಕೆ ನಾನು ದೂರ ಹೋಗ್ತೀನಿ ಅಷ್ಟೇ. ಅಕ್ಷರ ಕಾಣಂಗಿಲ್ಲ, ಅದಕ್ಕೆ ಮೈಕ್ ದೂರ ಹೋದಂಗ. ಏನಪ್ಪ 270 ಇಲ್ಲ, ಇದಕ್ಕೆ ಬೇರೆ ಇದಾವೆ ಫೋಟೋಗಳು. ಇಲ್ಲಿ 37ನೇ ಪುಟ ಐತಿ. ಇಲ್ಲಿ ಹೇಳಿಕೆ ಅಂತ ಬಂದಾರ. ಇವೆಲ್ಲ ಶ್ಲೋಕ ಹೇಳ್ಯಾರ. ಹಂಗಾದ್ರೆ 10-11 ಶ್ಲೋಕ ಹೇಳ್ಯಾರ. ಅದಕ್ಕೆ ಜ್ಞಾನಕ್ಕೆ ಸಾಧನಗಳಾದ ಗುಣಗಳಲ್ಲಿ, ಇಂದ್ರಿಯಾರ್ಥಗಳಲ್ಲಿ ವೈರಾಗ್ಯ ಎಂಬುದು ಏನಪ್ಪ ಅಂದರೆ 10ನೇದು ಗುಣ. ಏನು ಹೇಳ್ತಾನ? ಇಂದ್ರಿಯಾರ್ಥಗಳೆಂದರೆ ಶಬ್ದಾದಿ ವಿಷಯಗಳಲ್ಲೂ ಅವುಗಳಲ್ಲಿ ಅನುರಕ್ತ ಇರಕೂಡದು ಅಂದ್ರು. ಯಾವಾಗಲೂ ವಿಷಯದಲ್ಲೇ ಸುಖ ಅಂತ ಬುದ್ಧಿ ಇರಬಾರದು ಮುಮುಕ್ಷ ಆದವನಿಗೆ. ಅನೇಕ ವಿಷಯಗಳಂದ್ರೆ ಪಂಚ ವಿಷಯಗಳೇ ಇಲ್ಲಿ ಮುಖ್ಯ. ಈಗ ಏನಿರಬಾರ್ದು? ಈ ವಿಷಯಗಳಲ್ಲಿ ಆಸಕ್ತಿ ಇರಬಾರ್ದು. ಶಬ್ದದ ಆಸಕ್ತಿಯಿಂದ ಜಿಂಕೆ ಅನೇಕ ಪಂಚ ವಿಷಯಗಳಿಗೆ ಒಂದೊಂದು ಹೇಳ್ಯಾರ. ನಿಜಗೊಂಡು ಒಂದರಿಂದ ಅನರ್ಥ ಕೋಟಿ ಬಂದು ಅಡಿಸುತ್ತೀಹುದೆಂದೊಡೆ ಗುಣಾವಳಿಗಳು ನಿನ್ನೊಳಗಿರೆ ನೀನೆಂತು ಉಳಿವೆ ಅಂತ.
ಅನೇಕ ಈ ಗುಣಗಳಿಂದ ಏನಾಗ್ತಾನ ಮುಮುಕ್ಷು ಅಂದರೆ ಜ್ಞಾನದ ಮೋಕ್ಷದಿಂದ ಜಾರ್ತಾನಷ್ಟೆ. ಏನು ಪಡಿಬೇಕಂತ ನಾವು ಬಂದೀವಿ, ಅತ್ಯಂತ ದುಃಖ ನಿವೃತ್ತಿ ಪೂರ್ವಕ ಪರಮಾನಂದ ರೂಪ ಪ್ರಾಪ್ತಿ ಮೋಕ್ಷವನ್ನು ನಾವು ಪಡಿಬೇಕಂತ ನಮ್ಮ ಇಚ್ಛೆ ಅದ. ಅಂಥ ಇಚ್ಛೆಯನ್ನು ಇಟ್ಟಿವಿ. ಖರೆ ವಿಷಯದಲ್ಲಿ ಅಭಿಲಾಷೆ ಉಳ್ಳವನಾಗಿದ್ದರೆ, ವಿಷಯಗಳಲ್ಲಿ ಆಸಕ್ತನಾಗಿದ್ದರೆ ಅವನು ಇದರಿಂದ ವಂಚಿತನಾಗ್ತಾನ ಅಂತ ಹೇಳ್ತಾರವರು. ವಿಷಯಗಳಲ್ಲಿ ಬಿಡದೆ ಆಸಕ್ತಿ ಇರಬಾರ್ದು. ರಾಗ ಎಲ್ಲರಿಗೂ ಇರಲಿ, ರಾಗದ ಪ್ರಶ್ನೆ ಇಲ್ಲ. ಅನುರಾಗ ಯಾವಾಗಲೂ ಬಿಡದೆ ಇರುವಂಥ ವಿಷಯ ಸುಖವನ್ನು ಇರಬಾರದು ಅಂತ ಹೇಳ್ತಾನೆ. ಹೆಚ್ಚಿನ ಪ್ರೇಮ. ಹೀಗೆ ಅನೇಕಗಳನ್ನು ಹೇಳಿ ಇವೇ ಇಂದ್ರಿಯಾರ್ಥಗಳಲ್ಲ, ಇಂದ್ರಿಯಾರ್ಥಗಳಾದ ಶಬ್ದಾದಿ ವಿಷಯಗಳು ಭೋಗ ಸಾಧನೆಗಳಾಗಿರುತ್ತವೆ. ಇವು ಇಂದ್ರಿಯ ಇರೋದ ಮೇಲೆ ಇಂದ್ರಿಯ ವಿಷಯಗಳ ಸಾಧನಗಳು ಇದ್ದೇ ಇರ್ತಾವೆ. ಎಲ್ಲ ಭೋಗಕ್ಕೆ ಸಾಧನ. ಭೋಗಕ್ಕೆ ರೋಗವೇ ಪರ್ಯಾಯ ವಾಸನೆ. ಎಷ್ಟು ಭೋಗ ನೀ ಹೆಚ್ಚೆಚ್ಚು ಮಾಡಿಕೊಂತ ಹೋಗ್ತದೆ ಅಷ್ಟು ರೋಗ ಬೆಳಕಂತ ಹೋಗ್ತದ. ಭೋಗೋ ರೋಗ ಭಯ ಅಂತ ಹೇಳ. ಭೋಗ ಅಧಿಕ ಐತೆ ಅಂದ್ರೆ ಅಲ್ಲಿ ರೋಗ ಬಹಳ ಇದಾವಂತ ಅರ್ಥ. ಹೀಗೆ ಲಭಿಸಿದ ಮೇಲೆಯೂ ಸ್ಥಿರವಾಗಿರಬೇಕೆಂದು ಹೋದವೆಂದು ಈ ರೀತಿ ವಿಷಯಗಳಿಂದ ಯಾವಾಗಲೂ ದುಃಖವೇ. ಭೋಗ ವಾಸನೆಯು ಮೇಧಾ ತಂತುವಿನಂತೆ ಆಸಕ್ತಿಯನ್ನುಂಟು ಮಾಡುತ್ತದೆ. ಭೋಗ ನಮಗೆ ದುಃಖ ಕೊಟ್ಟಿಲ್ಲ, ಭೋಗದಲ್ಲಿರುವಂಥ ಆಸಕ್ತಿ ವಾಸನೆ ಏನದ ಅದು ಪದೇ 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 ಆ ವಿಷಯದ ಕಡೆ ಎಳ್ಕೊಂಡು ಹೋಗ್ತದ. ವಿಷಯಗಳೇನು ಬಿಟ್ಟಿವಿ, ಖರೆ ಒಳಗೆ ವಾಸನೆ ಹಂಗೆ ಇತ್ತು ಅಂದರೆ ಅದು ಪುನಃ ಅದು ವಾಸನದಿಂದ ನಮ್ಮ ವಿಷಯ ಕಡೆ ಆಕರ್ಷಣೆ ಮಾಡ್ತದ ಅಂತ ಹೇಳ್ತಾನೆ. ಹೀಗೆ ಆಸಕ್ತಿಯನ್ನುಂಟು ಮಾಡುತ್ತದೆ ಎಂಬುದು ಅನುಭವ ಸಿದ್ಧವಾಗಿದೆ. ಇದು ಎಲ್ಲರ ಅನುಭವ ಅದ. ಹೀಗೆ ಭೋಗವೆಂಬ ದುರ್ಗಂಧದಿಂದ ಕುಲಸಿತವಾದ ಹೃದಯವು ಮಂದಿರದಲ್ಲಿ ಏನಪ್ಪ ಅಂದ್ರೆ ಪರಮಾರ್ಥ ಸಾಧಕನಿಗೆ ವಿಷಯ ಎಂಬ ಶತ್ರುಗಳು ಕಾಡುವವು. ಪರಮಾರ್ಥ ಸಾಧನೆಗಳಿಗಾಗಿ ಪ್ರಯತ್ನ ಮಾಡುವಂಥ ಮುಮುಕ್ಷುಗಳಿಗೆ ಯಾರು ಶತ್ರುಗಳು? ಈ ವಿಷಯಗಳೇ ಅವನಿಗೆ ಶತ್ರುವಾಗಿ ನಿಂದಿರ್ತಾವ. ಅಲ್ಲಿ ವಿಷಯಗಳು ಎಷ್ಟು ಆಸಕ್ತಿ ಉಂಟು ಮಾಡ್ತಾವ ಅಂದ್ರೆ ಅಷ್ಟೇ ನಿನ್ನ ಈ ಮೋಕ್ಷದಿಂದ ವಂಚಿತನಾಗಿ ಮಾಡ್ತಾವ ಅಂತ ಹೇಳ್ತಾನೆ. ಅಲ್ಲಿ ಶಾಂತದೇವಿಯ ಸ್ಥಾನವಿಲ್ಲ. ಪರಮಾರ್ಥ ಸಾಧಕ ಇಂದ್ರಿಯಾರ್ಥಗಳೊಂದಿಗೆ ಮಾಡುವ ಸಹಾಯ ನಿರಾಕರಣೆಯು ವೈರಾಗ್ಯವೆನಿಸುತ್ತದೆ. ಈ ಇಂದ್ರಿಯಗಳಿಂದ ಸುಖದ ಅಪೇಕ್ಷೆಯನ್ನು ಮಾಡುವುದು, ಇದನ್ನು ಮಾಡದೇ ಇರುವುದೇನೈತೆ ಇದೇ ವೈರಾಗ್ಯ. ಅಪೇಕ್ಷೆ ಮಾಡುವುದೇ ಭೋಗ, ನಿರಾಪೇಕ್ಷೆ ಮಾಡುವುದೇ ಇದೇನಪ್ಪ ಅಂದ್ರೆ ವೈರಾಗ್ಯ ಅಂತ ಹೇಳ್ತಾರೆ. ಎಷ್ಟು ಬೇಕು ನಮಗೆ ವ್ಯವಹಾರ ಪ್ರಪಂಚಕ್ಕಾಗಿ ಎಷ್ಟು ಬೇಕು ಅಷ್ಟನ್ನು ಮಾಡಿದ್ರೆ ಅದು ದುಃಖ ಕೊಡಂಗಿಲ್ಲ. ಅದಕ್ಕೆ ಅಧಿಕವಾಯ್ತಪ್ಪ ಅಂತಂದ್ರೆ ಅದು ದುಃಖ ಕಾರಣ ಆಗ್ತದೆ ಅಂತ ಹೇಳ್ತಾರೆ. ಜ್ಞಾನೆಂಬ ಪೈರಿಗೆ ವೈರಾಗ್ಯವೇ ಬೇಲಿ. ಪೈರ ಅಂದ್ರೆ ಬೆಳೆ. ಇಲ್ಲಿ ಜ್ಞಾನ ಎಂಬ ಬೆಳೆ ನಮ್ಮ ಬೆಳಿಬೇಕಾಗಿತ್ತಪ್ಪ ಅಂದ್ರೆ ಅಲ್ಲಿ ವೈರಾಗ್ಯವೆಂಬ ಬೇಲಿ ಹಚ್ಚಬೇಕು ಅಂತ ಹೇಳ್ತಾರೆ. ಎಲ್ಲದ್ರಾಗ ಬೇಕು 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 ಬೇಕಂತಿದ್ರೆ ಎಲ್ಲಿವರೆಗೆ ಸಾಕಾಗ್ಬೇಕಂತ ಇದು ಏಟಿದ್ರೂ ಸಾಕಂಬ ಬರಲಿಲ್ಲ. ವಿಷಯದಲ್ಲಿ ವೈರಾಗ್ಯ ಯಾವಾಗ ಬರ್ತದಂದ್ರೆ ವಿಷಯದಲ್ಲಿರುವ ದೋಷವನ್ನು ನಾವು ತಿಳಿದಾಗ ವಿಷಯದ ದೋಷ ದರ್ಶನ ನಮ್ಗೆ ಆಯ್ತಪ್ಪ ಅಂದ್ರೆ ತಾನೇ ವೈರಾಗ್ಯ ಹುಟ್ಟುತ್ತದೆ. ಅದು ದುಃಖ ಐತೆ ಅಂತ ಗೊತ್ತಾದ ಮೇಲೆ ಅದರಲ್ಲಿ ಯಾಕೆ ಪ್ರವೇಶ ಆಗ್ತಂತ. ವೈರಾಗ್ಯ ಆಶ್ರಯಿಸಿ ಜ್ಞಾನವನ್ನು ಪಡೆಯಬೇಕು. ಅಷ್ಟೇ ವೈರಾಗ್ಯ, ಜ್ಞಾನಕ್ಕಾಗಿ ವೈರಾಗ್ಯ ಅಲ್ಲ ಅಂತ ಹೇಳ್ತಾನೆ. ಏನು ಜ್ಞಾನವನ್ನು ಪಡೆಯಬೇಕು ಅಷ್ಟೇ ವೈರಾಗ್ಯವು, ಜ್ಞಾನಕ್ಕಾಗಿ ವೈರಾಗ್ಯ ಅಲ್ಲ. ಮತ್ತೆ ವೈರಾಗ್ಯವನ್ನು ಆಶ್ರಯಿಸಿ ಜ್ಞಾನವನ್ನು ಪಡಿಬೇಕು. ನಾ ಮೋಕ್ಷಕ್ಕಾಗಿ ವೈರಾಗ್ಯ ಆಶ್ರಯ ಮಾಡಿದ್ರೆ ನಾನು ಮೋಕ್ಷ ಆಗಂಗಿಲ್ಲ. ಜ್ಞಾನ ಬಿಟ್ಟಂದ್ರೆ ಅದು ಕೆಲಸ ಕೊಡಂಗಿಲ್ಲ. ಮುಂದಿನ ಜ್ಞಾನ ಸಾಧನ ಅನಹಂಕಾರ, ಅಂದರೆ ಅಹಂಕಾರವಿಲ್ಲದೆ ಇರುವುದು. ಅಹಂಕಾರವು ಸರ್ವ ದುರ್ಗುಣಗಳಿಗೆ ಮಾತೃಸ್ಥಾನ. ಎಲ್ಲದು ಚಾಲಾಗೋದು ಇಲ್ಲಿಂದ ಪ್ರಾರಂಭ ಆಗ್ತಾವ. ಅಹಂ ಅಂದ್ರೆ ಅಭಿಮಾನ, ನಾನು, ನನ್ನದು. ಈ ಅಭಿಮಾನ ಏನು ಮಾಡ್ತದಪ್ಪ ಅಂತಂದ್ರೆ ನಿನ್ನ ಮ್ಯಾಲೆ ಒಯ್ದನ್ನ ಕೆಳಗೆ ತರ್ತದ ನೋಡಿ. ದೊಡ್ಡ ಪಂಡಿತ ಆದವನ್ನ ಏನಪ್ಪಾ ಅಂದ್ರೆ ಮೂರ್ಖನಾಗಿ ಮಾಡ್ತದ.
ಯಾಕೆ ಆಗ್ತಾರ ಅಂತಂದ್ರೆ ಇದು ಅಭಿಮಾನಕ್ಕೆ ಆಗ್ತಾರ. ಎಂತೆಂಥ ಪಂಡಿತರು ವಿದ್ವಾಂಸರಾದವರು ಕೂಡ ಮೂರ್ಖತನಕ್ಕೆ ಬಂದು ಬಿದ್ದರು. ಯಾಕೆ ಬಿದ್ರಪ್ಪ ಅವರು ಅಂದ್ರೆ ಈ ಅಭಿಮಾನದಿಂದ ಅವ್ರು ಜಾರಿ ಹೋದ್ರು. ಅಭಿಮಾನ ಅನ್ನುವಂಥದ್ದು ಬಹಳ ಸೂಕ್ಷ್ಮ ಇರ್ತದೆ ಒಳಗೆ. ಅಂಥ ಅಭಿಮಾನವನ್ನು ಕಿತ್ತಿ ಹಾಕಬೇಕಾಗಿತ್ತಪ್ಪ ಅಂತಂದ್ರೆ ಅದಕ್ಕೆ ಹೇಳ್ತಾರ, ಅಹಂಕಾರಿಗೆ ಭಗವಂತನು ಸಹಾಯ ಮಾಡಲಾರನು. ಇಂಥ ಅಭಿಮಾನ ಉಳ್ಳವನಿಗೆ ಭಗವತ್ ಕೃಪೆ ಎಂದಾದ್ರೂ ಆಗ್ತದೇನೋ, ಅವನ ಕೃಪಾ ಎಂದಾನ ಅವನಿಗೆ ಸಹಾಯಕಾರ ಆಗ್ತದೇನೋ ಅಂದ್ರೆ ಆಗಂಗಿಲ್ಲ. ಯಾಕಂದ್ರೆ ಅವನು ಪ್ರತಿಯೊಂದು ವಿಷಯದ ಮೇಲೆ ಅಭಿಮಾನ ಇರ್ತದ. ಹೃದಯದಲ್ಲಿ ನಾನು ಇರುವವರಿಗೆ ಗುರು ಇರುವುದಿಲ್ಲ, ಅಲ್ಲಿ ಇರಕ ಬರಂಗಿಲ್ಲ. ನಾನು ಒಬ್ಬ ಅಭಿಮಾನ ಇತ್ತಪ್ಪ ಅಂತಂದ್ರೆ ಅಲ್ಲಿ ಗುರುನೂ ಇಲ್ಲ, ದೇವರೂ ಇಲ್ಲ, ದೈವನೂ ಇಲ್ಲ. ಹೀಗೆ ಗುರು ಬಂದರೆ ನಾನು ಇರುವುದಿಲ್ಲ, ಅಲ್ಲಿ ಗುರು ಬಂದ ಅಂದ್ರೆ ನಾನಂಬದು ಹೋಗ್ತದ. ಯಾಕಂದ್ರೆ ಎಲ್ಲಿ ಅಹಂಕಾರ ಇರ್ತದ ಅಲ್ಲಿ ಕಿಂಕರತ್ವ ಇರಂಗಿಲ್ಲ. ಎಲ್ಲಿ ಕಿಂಕರತ್ವ ಇರ್ತದ ಅಲ್ಲಿ ಪರಮಾತ್ಮ ಸದ್ಗುರುನಾಥ ವಾಸ ಮಾಡ್ತಾನ. ಅಭಿಮಾನ ಅನ್ನೋದು ಒಳಗೆ ಸೂಕ್ಷ್ಮ ಇರ್ತದ ಅಂತ ಹೇಳ್ತಾನ. ಹೀಗೆ ಇರುವುದಿಲ್ಲ ಎಂದು ಕಬೀರರು ಅಂದಿರುತ್ತಾರೆ. ಹಿರಣ್ಯಕಶ್ಯಪ ಇರುವವರಿಗೆ ನರಸಿಂಹನಿಲ್ಲ. ಅವ ಅಲ್ಲೇ ಇದ್ದಾನೇನು, ಅವನು ನಾನಂಬುದು ಅಹಂಕಾರದಿಂದ ಮೆರೆತಿದ್ದ. ನೋಡು, ನಾನೇ ಸರ್ವಶ್ರೇಷ್ಠ ಅಂಬುದಿತ್ತು ಹಿರಣ್ಯಕಶ್ಯಪನಿಗೆ. ಹೀಗೆ ನರಸಿಂಹ ಬಂದರೆ ಹಿರಣ್ಯಕಶ್ಯಪ ಇಲ್ಲ. ಅವನು ಬಂದ ಮೇಲೆ ಅವನಿದ್ದೆ ಉಳ್ಕೊಂಡೇನೋ, ನರಸಿಂಹ ಇಳಿತೇನೋ ಅಂದ್ರೆ ಇಲ್ಲ ನೋಡು ಈ ಹಿರಣ್ಯಕಶ್ಯಪ. ಹೀಗೆ ಕಂಸನು ಇರುವವರಿಗೆ ಶ್ರೀಕೃಷ್ಣನೂ ಬರುವುದಿಲ್ಲ, ಶ್ರೀಕೃಷ್ಣನು ಬಂದರೆ ಕಂಸನು ಇರುವುದಿಲ್ಲ. ಇದರಂಗೆ ಎಲ್ಲವೂ ಅಂತ ತಿಳ್ಕರಿ ಅಂತ ಹೇಳ್ತಾನ. ಇಲ್ಲಿ ಅಭಿಮಾನ ಇತ್ತು ಅಂದ್ರೆ ಅಲ್ಲಿ ಕಿಂಕರತ್ವ ಇರಂಗಿಲ್ಲ. ಅಲ್ಲಿ ಕಿಂಕರತ್ವ ಅಂದ್ರೇನು, ವಿನಯ ಗುಣ ಇರ್ತದ. ಅಲ್ಲಿ ಅಭಿಮಾನ ಏನು ಮಾಡ್ತದಪ್ಪ ಅಂತಂದ್ರೆ ವಿನಯವಂತನ್ನು ಕೂಡ ಮೂರ್ಖನಾಗಿ ಮಾಡ್ತದ. ಹೀಗೆ ಹೃದಯ ಪೀಠದ ಮೇಲೆ ಅಹಂಕಾರನು ಕುಳಿತಿದ್ದರೆ ಅಲ್ಲಿ ಭಗವಂತನ ಸ್ಥಳವಿಲ್ಲ. ಅಲ್ಲಿ ಕೂತಿತ್ತಪ್ಪ ಇದು ಅಂತಂದ್ರೆ ಇಲ್ಲಿ ಭಗವಂತನ ಸ್ಥಳ ಇರೋದಿಲ್ಲ. ಭಗವಂತನು ಪ್ರತಿಷ್ಠೆ ಆಯ್ತೆಂದರೆ ಅಹಂಕಾರಕ್ಕೆ ಸ್ಥಳವಿಲ್ಲ. ಅಲ್ಲಿ ಭಗವಂತನ ನೀ ಎಲ್ಲಿ ಅಹಂಕಾರದ ಅಲ್ಲಿ ಪ್ರತಿಷ್ಠೆ, ಭಗವಂತನ ಪ್ರತಿಷ್ಠೆ ಮಾಡಿದಪ್ಪ ಅಂತಂದ್ರೆ ಅಲ್ಲಿ ಈ ಅಹಂಕಾರ ಇರಂಗಿಲ್ಲ. ಸಾಮಾನ್ಯರಿಗೆ ಇರೋದಿಲ್ಲ, ಅದು ಬಾಳ ಮಾಡಿ ಏನು ತಿಳಿಯಾರ್ದು ಸಾಮಾನ್ಯ ಇರ್ತಾರ, ಅವ್ರಿಗೆ ಏನು ಇರಂಗಿಲ್ಲ. ಬಹಳ ವಿದ್ಯಾವಂತರು, ಬಹಳ ಪಂಡಿತರು ಅಂಥವರಲ್ಲಿ ಭಾಳ ಇರ್ತದೆ. ಅದು ಸ್ವಲ್ಪ ಸ್ವಲ್ಪಕ್ಕೆ ದೊಡ್ಡ ದೊಡ್ಡ ವಿಷಯಕ್ಕೆ ಮಾಡ್ಕೊಂತಿರ್ತಾರೆ. ದೊಡ್ಡ ದೊಡ್ಡ ನಾವು ಪಂಡಿತರು ಅನೇಕ ವಿದ್ವಾನ್ ಇರ್ತಾರೆ, ಅಂಥವ್ರಲ್ಲಿನೂ ಭಾಳ ಇರ್ತವೆ. ಪೂರ್ತಿ ದಡ್ರಿಗೂ ಬೇಕಾಗಿರಂಗಿಲ್ಲ, ಅವ್ರನ್ನ ಇದ್ರ ಸಮೀಪ ಇರಂಗಿಲ್ಲ. ಮಧ್ಯಮ ಸ್ಥಿತಿಯವ್ರಿಗೆ ಇರೋದು ಕಡಿಮೆ ಇದು ಬಹಳ. ಅವ್ರಿಗೆ ತಿಳುವಳಿಕೆ, ತಪ್ಪು ತಿಳುವಳಿಕೆ ಇರ್ತದೆ, ಸರಿಯಾದ ತಿಳುವಳಿಕೆ ಆಯ್ತಂದ್ರೆ ಒಂದಕ್ಕೆ ಹೋಗ್ತಾರ ಅವರು. ನೋಡ್ರಿ, ದಡ್ರಿದ್ದವರಿಗೆ ಬಹಳ ಭಯ ಭಕ್ತಿ ಇರ್ತದ. ಸ್ವಲ್ಪ ಏನಾರ ತಿಳಿದಿತ್ತಂದ್ರೆ ಅವ ಬಹಳ ಅಹಂಕಾರ ಮಾಡಕ್ ಪ್ರಾರಂಭ ಮಾಡ್ತಾರೆ. ಯಾಕಂದ್ರೆ ನನಗೆ ಗೊತ್ತೈತೆ, ನನಗೆ ತಿಳಿದ, ನಾನು ನೋಡೇನಿ, ಎಲ್ಲ ಕೇಳೀನಿ ಅಂತ ಹಿಂಗೆ ಅಭಿಮಾನ ಭಾಳ ಇರ್ತದೆ. ಮತ್ತೆ ಈ ಪೂರ್ತಿ ಶಾಣ್ಯರಿಗೆ ಇದು ಪೂರ್ತಿ ಶಾಣ್ಯರಲ್ಲಿನೂ ಇರಂಗಿಲ್ಲ, ತಿಳಿದಂಥ ಜ್ಞಾನಿಗಳಲ್ಲಿನೂ ಇರಂಗಿಲ್ಲ. ಅವ್ರು ಬೆಕ್ಕದ್ದು ವಿದ್ಯೆ ಎಲ್ಲ ಬಲ್ಲವ್ರು ಇರ್ತಾರೆ, ಆದ್ರೆ ಮೂರ್ಖರಂತ ಎಲ್ಲರ ಜೊತೆಗೆ ಇರ್ತಾರೆ. ಅದಕ್ಕೆ ಹೇಳ್ಯಾರ, ಅರಿಯದ ಮೂಢನ ಪರಿಯೊಳಿರ್ಪನು ನಿಜವರಿದ ಮಹಾಪುರುಷ. ಅವ್ರೆಂದು ತಮ್ಮದು ಕುರು ತೋರ್ಸಂಗೇ ಇಲ್ಲ ಜಗತ್ತಿಗೆ. ಇದು ಬಹಳ ಸೂಕ್ಷ್ಮ ಇರ್ತದ ಅಂತ ಹೇಳ್ತಾರ ಅವರು. ಹೀಗೆ ಪುರಸ್ಕರಿಸಿಕೊಂಡು ಸಾರ್ಥಕ ಜೀವಿಯಾಗಿರುತ್ತಾನೆ. ದುರ್ಯೋಧನನ ಅಹಂಕಾರವನ್ನು ಪುರಸ್ಕರಿಸಿಕೊಂಡು ಸರ್ವನಾಶವಾಗಿರುತ್ತಾನೆ. ಯಾರು ಭಗವಂತನ ಪುರಸ್ಕರಿಸ್ಯಾರ, ಯಾರು ಸದ್ಗುರುನಾಥನನ್ನು ಪುರಸ್ಕರಿಸ್ಯಾರ, ಅವನೇ ತನ್ನ ಹೃದಯದಲ್ಲಿ ಸ್ಥಾನವನ್ನು ಕೊಟ್ಟಾರ. ಅಂಥವರು ಏನಪ್ಪ ಅಂದ್ರೆ ಜಗತ್ತಿನಲ್ಲಿ ಪ್ರಸಿದ್ಧಿ, ಕೀರ್ತಿಶಾಲಿಗಳಾಗಿ ಉತ್ತಮರಾಗಿ ಜನ್ಮವನ್ನು ಸಾರ್ಥಕ ಮಾಡಿಕೊಂಡಾರ. ಇವನು ದುರ್ಯೋಧನ ಇದ್ದಲ್ಲ, ಮತ್ತೆ ಇವನೇನಾಯ್ತು, ಇವನಿಂದ ಎಲ್ಲ ತಾನು ನಾಶ ಅಲ್ಲ, ತನ್ನ ಇದ್ದವ್ರನ್ನ ಎಲ್ಲರನ್ನ ನಾಶ ಮಾಡಿ ಹೋದ ನೋಡಿ. ಹೀಗಾಗ್ತದ ಅಂತ ಹೇಳ್ತಾನೆ. ಅಹಂಕಾರಿಗೆ ಧರ್ಮ ಕರ್ಮ ಇಹಪರ ಎಲ್ಲವೂ ದೂರವೇ. ಯಾವನೋ ಒಬ್ಬನು ಜಂಬದಿಂದ ನಾನು ಯಾರಿಗೆ ತಲೆ ಬಗ್ಗಿಸುವವನಲ್ಲ ಎಂದನಂತೆ ಅಂತ ನೋಡಿ. ನಾ ಯಾರಿಗೆ ತಲೆ ಬಗ್ಸಂಗಿಲ್ಲ, ಯಾಕೆ ಬಗ್ಸ್ಬೇಕು ಅಂತ ಅಂದ. ಅಯ್ಯ ಅಜಾಮನಿಗೆ ಎಂಬ ಪ್ರಶ್ನೆಗೆ ಅವನಿಂದ
ಉತ್ತರವಿಲ್ಲ. ಯಾರಿಗೆ ಬಗಸಲ್ಲ ಅಜಾಮ್ರಿಗೆ ಬಗಸದಿಲ್ಲ ತಲೆ ಅವ್ರು ಹೇಳಿದಾಗ. ಅವಾಗ ಏನು ಹೆಂಗೆ ಮಾಡ್ತಂದ್ರೆ ಮಾತೇ ಬರಲಿಲ್ಲ ಅಂತ. ಹಂಗೆ ಅಹಂಕಾರ ಏನು ಮಾಡ್ತದಪ್ಪ ಅಂದರೆ ಎಳಿಸ್ಬಿಡ್ತದದು, ಆಮೇಲೆ ಪಶ್ಚಾತ್ತಾಪ ಮಾಡ್ತದದು. ಇದು ಭಾಳ ಕೆಲಸ ಮಾಡ್ತದಂತ. ಹೀಗೆ ಬಗ್ಗಿಸಲಿಲ್ಲ, ಅದಕ್ಕೆ ಉತ್ತರ ಇಲ್ಲ. ಹಿರಿಯರಿಗೆ, ವೃದ್ಧರಿಗೆ, ಜ್ಞಾನಿಗಳಿಗೆ ಮತ್ತು ಭಗವಂತನಿಗೆ ತಲೆ ಬಗ್ಗಿಸಿ ನಮಸ್ಕರಿಸುವ ಸುಬುದ್ಧಿ ಪುಣ್ಯಾತ್ಮರಿಗೆ. ಅವರಲ್ಲಿ ಇರ್ತದೆ ನೋಡು ಪುಣ್ಯಾತ್ಮರು. ಅವರು ಇವ್ರು ದೊಡ್ಡವರು, ಇವ್ರು ಸಣ್ಣವರು, ಇವ್ರು ನೋಡಂಗಿಲ್ಲ. ಅವ್ರು ತನಕ್ಕಿಂತ ಎಷ್ಟೇ ಕಡಿಮೆ ಇದ್ರೂ ಅವರು ದೊಡ್ಡ ಭಾವನೆಯಿಂದ ನೋಡ್ತಾರೆ. ಇದು ಬಹಳ ಮಾಡಿ ಸರಿಯಾಗಿ ಶಾಸ್ತ್ರಜ್ಞಾನ ಉಳ್ಳವರು, ಈ ಮಹಾತ್ಮರ ಕಡೆ ಒಡನಾಟ ಮಾಡಿದವರು, ಸಂತರ ಸಹವಾಸ ಮಾಡಿದವರು ಏನಿರ್ತಾರಲ್ಲ, ಅವರಲ್ಲಿ ಈ ಬುದ್ಧಿ ಬಹಳ ವಿಶೇಷವಾಗಿರ್ತದೆ. ಅವ್ರು ನೋಡ್ರಿ, ತಾವು ವಯಸ್ಸು ನೋಡಂಗಿಲ್ಲ, ಧರ್ಮ ನೋಡಂಗಿಲ್ಲ, ಇವು ಯಾವ ನೋಡಂಗಿಲ್ಲ, ಎಲ್ಲರಿಗೆ ಒಂದೇ ಭಾವನೆಯಿಂದ ನೋಡ್ತಾರೆ. ಯಾಕಂದ್ರೆ ಅವರಲ್ಲಿ ಮೊದಲಿಂದ ಆ ಸಂಸ್ಕಾರ ಬಂದಿರ್ತದೆ. ಅದಕ್ಕೆ ಅವ್ರು ಎಲ್ಲರಿಗೇನಪ್ಪ ಅಂದರೆ ಭಗವಂತನಿಗೆ ತಲೆ ಬಗ್ಗಿಸಿ ನಮಸ್ಕರಿಸುವ ಸುಬುದ್ಧಿ ಪುಣ್ಯಾತ್ಮರಿಗೆ, ಅಹಂಕಾರಿಗೆ ಅಧೋಗತಿಯೇ ಫಲ ಅಂತ ಹೇಳ್ತಾರೆ. ನಮಗೆ ನಮಸ್ಕಾರ ಅಂತ ಬಾಯಲ್ಲಿ ಅನ್ಬೇಕಾದ್ರೆ ನಾಚಿಗೆ ಬಂದ್ಬಿಡ್ತದೆ ಒಂದು ಸಲ. ಯಾರಿಗಾದ್ರೆ ಅನ್ಬೇಕು, ಯಾಕೆ ಅನ್ಬೇಕಪ್ಪ ನಮಸ್ಕಾರ ಅವ್ರಿಗೆ ಅಂತ ಅನಿಸ್ಬಿಡ್ತದೆ. ಅವ್ರು ನಮಗೆ ನಮಸ್ಕಾರ ಅನ್ಲಿ, ನಾವು ಯಾಕೆ ಅನ್ಬೇಕು ಅವರಿಗೆ? ಅವ್ರು ಅಂದ ಮೇಲೆ ನಾವು. ಆದ್ರೆ ಅವರು ಶರಣರು ಹಂಗಲ್ಲ. ಶ್ರೀರಾಮಚಂದ್ರ ಏಕಚಕ್ರಾಧಿಪತಿ, 10,000 ವರ್ಷ ರಾಜ್ಯವನ್ನು ಆಳಿದ ಬ್ರಹ್ಮಜ್ಞಾನಿ. ಅವನೇನು ಸಾಮಾನ್ಯ ಅಲ್ಲ. ಅವು ದಾರಿ ಹಿಡಿದು ಈ ರಾಜ್ಯ ಮಾರ್ಗದಲ್ಲಿ ಹೊಂಟಾಗ ದಾರಿಯಾಗ ಹೊಂಟಿದ್ದವು. ರಾಜನ ಕರ್ತವ್ಯ ಏನದ? ಪ್ರಜೆಗಳ ವಿಚಾರಣೆ, ಪ್ರಜೆ ಹೆಂಗೆ ಇದಾರೆ, ಹೆಂಗೆ ಬದುಕ್ತಾರ ಅನ್ನೋದು ಒಂದು ಉದ್ದೇಶ ಇರ್ತದೆ. ರಾಜಮಾರ್ಗದಲ್ಲಿ ಹೋಗಕಲ್ಕ ದಾರಿಯಾಗ ಒಬ್ಬನು ಒಕ್ಕಲ್ತನ ಮಾಡ್ತಕ್ಕಂಥ ಒಕ್ಕಲಿಗ ಸಾಮಾನು ಹೊತ್ಕೊಂಡು ಕೇಸಿ ಬರಕತ್ತಿದ್ದೆ ಎದುರಿಗೆ. ರಾಜ ಬರ್ತಾನ ಅಂದ್ರೆ ಎಷ್ಟು ಗೌರವ ಇರ್ತದಲ್ಲಿ. ಎಲ್ಲರೂ ರಾಜ ಬರ್ತಾನ ಅಂದ್ಮೇಲೆ ಅಲ್ಲೇ ಬಗ್ಗಿ ನಮಸ್ಕಾರ ಮಾಡ್ತಾರೆ. ಆದ್ರೆ ಅವನು ತಂದು ಯಾವುದೋ ನೆನಪಿನಾಗ ಅವನು ಸಾಮಾನು ತಗೊಂಡು ಹೊಂಟಾಗ ಶ್ರೀರಾಮಚಂದ್ರ ನೋಡಿದ. ಪಾಪ ಆತ ನೋಡಿಲ್ಲ ಅಂತ ತಿಳ್ಕೊಂಡು ಶ್ರೀರಾಮಚಂದ್ರ ಹಿಂದಕ್ಕೆ ಹೋಗಿ ಆತನ ನಿಂದ್ರಿಸಿ ನಮಸ್ಕಾರ ಅಂತ ಹೇಳಿ ಬಂದ. ನೀನು ನಮಸ್ಕಾರಪ್ಪ ಅಂತ. ಅಂದ್ರೆ ಎಷ್ಟು ನಿರಾಭಿಮಾನ ಇತ್ತು ಅಂತ ಅವ್ರಿಗೆ. ಅಭಿಮಾನ ಇಲ್ದ್ರೆ ಇದ್ದಕ್ಕಿದ್ದಂಗೆ ಹೇಳ್ತಾರ ಅವರು. ಅಭಿಮಾನ ಇತ್ತು ಅಂದ್ರೆ ಅರ್ಧ ಹೇಳೋದು, ಅರ್ಧ ಮುಚ್ಚಿಡೋದು. ಇದು ವ್ಯಾಸರಲ್ಲಿ ಕೂಡ ಇತ್ತು ನೋಡಿ. ಭಗವದ್ಗೀತೆಗೆ ಕಾರಣಿ ಪುರುಷನಾಗಿರುವಂಥ ವ್ಯಾಸರು, ಎಂಥ ವ್ಯಾಸರು ಅವರು. ತಮ್ಮ ಇರುವಿಕೆಯನ್ನು ತಾವು ಸ್ವತಃ ಹೇಳಿಕೊಂಡಾರ. ನಾನು ಎಂಥ ನೀಚ ಕುಲದಲ್ಲಿ ಹುಟ್ಟಿದೆ, ಯಾರಿಂದ ಹುಟ್ಟೀನಿ, ಮತ್ತು ನಾನು ಯಾರಿಂದ ಹುಟ್ಟಿ, ನಾವು ಯಾರಿಂದ ಹುಟ್ಟ್ಯಾರ, ಆತ ಹುಟ್ಟಿದ್ಯಾರದು? ದುರ್ಗಂಧಿ ಸತ್ಯವತಿ ಅಂತ ಕರೀತಾರೆ. ಆಕೆ ಒಬ್ಬ ಬೆಸ್ತರು ಮೀನು ಹಿಡಿಯಕ್ಕೆ ಅವ್ರ ತಾಯಿ ನದಿಯಾಗ ಮೀನು ಹಿಡಿತಿದ್ಲು. ಅಂತ ಮೀನು ಹಿಡಿದು ಅರಗೋಲ ಹಾಕ್ತಿದ್ಲು. ಅತ್ಯಂತ ಕ್ಷೀಣವಾದಂಥ ಜಾತಿಯಲ್ಲಿ ಹುಟ್ಟಿದಂಥ ವ್ಯಾಸ ಅವ್ರು ತಮ್ಮ ಸ್ವತಃ ತಾವು ಹೇಳಿಕೊಂಡವ್ರು, ನಾ ಇಂಥವ್ರ ಹೊಟ್ಟೆಯಲ್ಲಿ ಹುಟ್ಟಿ ಬನ್ನಿ. ಅದು ಎಷ್ಟು ನಿರಾಭಿಮಾನ ಇರಬೇಕು ಅವ್ರಿಗೆ ಅಂತ. ನಾವು ಸ್ವಲ್ಪ ನಮ್ಮದು ಏನೇನಿತ್ತಂದ್ರೆ ಅದನ್ನು ಮುಚ್ಚಿಡ್ತೀವಿ. ನಮ್ಮ ಬೇರೆ ಹೇಳಿದ್ರು ಊರು ಸುತ್ತ ಹೇಳಿ ಬಂದಿದ್ರು, ನಮ್ದು ಹಿಂಗೆ, ನಮ್ದು ಇಷ್ಟು ಶ್ರೇಷ್ಠ ಐತೆ. ಅವ್ರು ಕನಿಷ್ಠ ಎತ್ತಿಡ್ದು ಹೇಳ್ಯಾರ. ನಿರಾಭಿಮಾನ ಅಂತ. ಅದರಂಗ ಪುಣ್ಯಾತ್ಮರಿಗೆ ಅಧೋಗತಿಯ, ಅಹಂಕಾರಿಗೆ ಅಧೋಗತಿಯ ಫಲ. ಹಿರಣ್ಯಕಶ್ಯಪ, ರಾವಣ, ದುರ್ಯೋಧನರ ಗತಿ ಏನಾಯ್ತಪ್ಪ ಅವ್ರ ಗತಿ? ಜಗತ್ತಿನಾಗ ಅವರೇ ದೃಷ್ಟಾಂತ ನೋಡು. ಜಗತ್ತಿನಲ್ಲಿ ದೃಷ್ಟಾಂತ ಕೊಡಬೇಕಾದ್ರೆ ಒಬ್ಬ ಪುಣ್ಯಾತ್ಮನ, ಒಬ್ಬ ದುಷ್ಟನ ದೃಷ್ಟಾಂತ ಕೊಡ್ತಾರೆ. ಯಾಕಂದ್ರೆ ಅವರಿಬ್ಬರೇ ನಮಗೆ ಸಮಾಜದ ಸುಧಾರಣೆಗೆ, ಇವತ್ತಿನ ಜಗತ್ತಿನ ಪ್ರವೃತ್ತಿ ಮತ್ತು ನಿವೃತ್ತಿಗೆ ಅವರೇ ಕಾರಣರು. ಹೇಳಂಗಿಲ್ಲ ನಮ್ಮ ಮನೆಯಾಗ ಸಹಜ ಲೌಕಿಕದಲ್ಲಿ ಹೇಳ್ತಾರೆ, ಔರಂಗಾದ ನೀ ಹಾಳಾಗಿ ಹೋಗ್ತಿದ್ ನೋಡಂತ. ಯಾಕೆ ಹೇಳ್ತಾರ? ಅವ್ರೇನು ಶಾಸ್ತ್ರ ಕೇಳ್ಯಾರ, ಪುರಾಣ ಓದ್ಯಾರ? ಇಲ್ಲ, ಕೇಳಿರ್ತಾರಲ್ಲ ಮಹಾತ್ಮರಿಂದ. ಅದು ಓದು ಇತಿಹಾಸ ಐತೆ ಅದ್ರಂಗ ಅಂತ ಹೇಳ್ತಾರ.
ಈಗಿನ ಕಾಲದ ನಪೋಲಿಯನ್, ಹಿಟ್ಲರು, ಮುಸೋಲಿನಿ ಇವರ ಗತಿ ಏನಾಯಿತು? ಈಗ ಇತಿಹಾಸದಲ್ಲಿ ಬರ್ತಕ್ಕಂಥವ್ರು ಅಹಂಕಾರವು ಸಿಹಿಯಾದ ಮಿತ್ರನಂತಿರುವ ಶತ್ರು. ಅದು ಬಹಳ ಸಿಹಿ, ಅಭಿಮಾನ ಬಹಳ ಸಿಹಿ ಅನಿಸ್ತದೆ, ಶ್ರೇಷ್ಠ ಅನಿಸ್ತದ ನಮಗೆ. ಶತ್ರು ಜೇನು ತುಪ್ಪವನ್ನು ಅಂಟಿಸಿದ ಕತ್ತಿ ಇದು. ಮಾನವನು ಅನೇಕ ವಿಧವಾದ ಆವರಿಸಿರುತ್ತದೆ, ಅನೇಕ ವಿಧವಾಗಿ. ಇದು ಒಂದೇ ರೀತಿ ಇರ್ತದಂತಲ್ಲ, ಅನೇಕ ವಿಧವಾದ ವಿದ್ಯಾದ ಮೇಲೆ ಅಭಿಮಾನ ಇರ್ತದ, ಕರ್ತುವಿನ ಮೇಲೆ ಅಭಿಮಾನ ಇರ್ತದ, ಸೇವೆ ಮಾಡೋನಿಗೆ ನಾನೇ ಶ್ರೇಷ್ಠ ಎಂಬ ಅಭಿಮಾನ ಇರ್ತದ, ಲೌಕಿಕ ಭೋಗದಲ್ಲಿ ನಾನೇ ಶ್ರೇಷ್ಠ ಎಂಬ ಅಭಿಮಾನ ಇರ್ತದ. ಎಲ್ಲ ಒಂದೊಂದರಲ್ಲಿ ಅಭಿಮಾನ ಹೊತ್ಕೊಂಡೆ ಹೋಗಿರ್ತದ. ಎಲ್ಲಿ ನಾನಂತ ಬಂತಿಲ್ಲ ಅದ್ರಾಗ ಸೇರಿಸಿ ಬಂದಿರ್ತದ. ಇದು ಕಣ್ಣಿಗೆ ಕಾಣಂಗಿಲ್ಲ, ಆದ್ರೆ ಒಳಗಿರ್ತದ ಅಂತ ಹೇಳ್ತಾರೆ ಅವರು. ಹೀಗೆ ಇದು ಮಾನವನು ಅನೇಕ ವಿಧವಾಗಿ ಆವರಿಸಿರುತ್ತದೆ. ನಾನು ಜ್ಞಾನಿ ಎಂಬ ಅಹಂಕಾರವು, ಭಕ್ತನೆಂಬ ಅಹಂಕಾರವು. ಜ್ಞಾನಿ ಎಂಬ ಅಹಂಕಾರನೂ ಬರ್ತದ. ಯಾರಿಗೆ? ನಿಜವಾದ ಜ್ಞಾನಿಗಳಿಗೆ ಬರಂಗಿಲ್ಲ. ಈ ಅರ್ಧಂಬರ್ಧ ತಿಳಿದಂಥ ಜ್ಞಾನಿಗಳಿಗೆ ಇದು ಇರ್ತದ. ಅಭಿಮಾನ ಬಹಳ ಕಷ್ಟ ಅದ. ದೇವೇಂದ್ರ ಒಂದ್ಸಲ ಪರೀಕ್ಷೆ ಮಾಡಬೇಕಾಯ್ತು ನೋಡು. ಒಬ್ಬ ತತ್ವಜ್ಞಾನಿ ಇದ್ದ, ಬಹಳ ಶಾಸ್ತ್ರವನ್ನು ವಿದ್ಯಾಭ್ಯಾಸ ಮಾಡಿದಂಥ, ಅನೇಕ ಗ್ರಂಥಗಳನ್ನು ಓದಿ ಅನೇಕ ಶಿಷ್ಯರಿಗೆ ಉಪದೇಶವನ್ನು ಮಾಡಿದಂಥ. ಅವನ ಉಪದೇಶನು ಹಂಗೆ ಬಹಳ ಚುರುಕಾಗಿ ಅವನು ಉಪದೇಶ ಮಾಡುವಂಥ ವಾಕ್ಯಗಳು ಕೇಳಿದ್ರೆ ಹೌದು ಬಿಡಪ್ಪ ಅನ್ನುವಂಗ ಹೇಳ್ತಿದ್ದ ವೇದಾಂತ ಶಾಸ್ತ್ರ. ಯಾಕಂದ್ರೆ ಅವನು ಶಾಸ್ತ್ರಗಳು ಕೇಳಿ ಅನೇಕ ಭಕ್ತರು ಆಗಿದ್ರು, ಅನೇಕ ಶಿಷ್ಯರೂ ಆಗಿದ್ರು. ಆದ್ರೆ ಪರೀಕ್ಷೆ ಅನ್ನುವಂಥದ್ದು ಹೆಂಗಿರ್ತದ ಅಂದ್ರೆ ಸೂಕ್ಷ್ಮ ಸಣ್ಣದ ಪರೀಕ್ಷೆ ಮಾಡಿದ್ರು ಗೊತ್ತಾಗ್ತದೆ ತಿಳಿದಂಥವ್ರಿಗೆ. ಅವೆಲ್ಲರಿಗೂ ಹೇಳ್ತಿದ್ದ, ದೇಹ ನಾನಲ್ಲ, ಇಂದ್ರಿಯ ನಾನಲ್ಲ, ಕರ್ಣ ನಾನಲ್ಲ, ಇವ್ರು ಯಾವ ಧರ್ಮ ಕರ್ಮಗಳು ನನಗೆ ಸಂಬಂಧ ಇಲ್ಲ. ಬಹಳ ಚಲೋ. ಇವು ಯಾವ ನಾನಲ್ಲ, ಇದರದ್ದು ಧರ್ಮ ದೇಹದ ಧರ್ಮ ದೇಹಕ್ಕೆ ಸೀಮಿತ, ಇಂದ್ರಿಯ ಧರ್ಮ ಇಂದ್ರಿಯಗೆ ಸೀಮಿತ, ಕರ್ಣಗಳ ಧರ್ಮ ಕರ್ಣಗಳಿಗೆ ಸೀಮಿತ ಅಂತ ಹೇಳ್ತದ. ಇದು ಸತ್ಯನೇ. ಶಾಸ್ತ್ರ ಪ್ರಮಾಣದಿಂದ ಕೇಳೋರಿಗೂ ಹೌದು ಹೌದು ಅನಿಸ್ತಿತ್ತು. ಒಂದ್ ದಿವಸ ಅವನು ಏನು ಮಾಡಿದಪ್ಪ ಅಂತಂದ್ರೆ, ಅವನು ಒಬ್ಬ ಗೃಹಸ್ಥನಾಗಿರುವುದರಿಂದ ತಂದೆ ಸ್ವಂತ ಭೂಮಿ ಇತ್ತು. ತಂದೆ ಒಂದು ಇಷ್ಟು ಭೂಮಿ ಇತ್ತು. ಆ ಭೂಮಿಯಲ್ಲಿ ವ್ಯವಸಾಯ ಮಾಡ್ತಕ್ಕಂಥವ್ರು ಕೆಲಸಗಾರಿದ್ರು. ಆ ಭೂಮಿಯನ್ನು ನೋಡ್ಬೇಕಂತ ಹಿಂಗೆ ತಿರುಗಾಡಕ್ ಹೋದ ಹೊಲಕ್ಕೆ ಹೊಂಟಿದ್ದ. ದಾರ್ಯಾಗ ಅವು ಕಲ್ಕ ಇನ್ನು ಬಹಳ ಮಂದಿ ಹೊಲಗಳು ಇದ್ದು, ಹೊಲ ಹತ್ತಿ ಆ ಹೊಲದಾಗ ಬ್ಯಾರೆ ಹೊಲದಾಗ ದನಗಳು ಬಿದ್ದಿದ್ವು, ಮೇಯಕತ್ತಿದ್ವು. ನೋಡಿದ ಸುಮ್ಮನೆ ಹೋದ. ಯಾಕೆ ಬೇಕು ನಮ್ಗೆ? ಅವ್ರವ್ರಿಗೆ ಬಿಟ್ಟಿದ್ದ. ಅವನಿಗೇನು ಅದು ಅನಿಸ್ಲಿಲ್ಲ. ಯಾವಾಗ ತನ್ನ ಹೊಲಕ್ಕೆ ತನ್ನ ಹೊಲದಲ್ಲಿ ಹೋದ ನೋಡ, ಅದ್ರಾಗೂ ದನ ಬಿದ್ದಿತ್ತು. ಅವಾಗ ಹಿಂದ ಮುಂದೆ ನೋಡ್ಲಲ್ಲ, ಸೀದಾ ಕಲ್ ತಗೊಂಡ ಒಡೆಯಕ್ಕೆ ನಿಂತ. ಆ ಒಡೆಯಂಗೆ ಹೊಡೆದ, ಒಂದು ಕಲ್ಲಿಂದ ಒಡೆಯಂಗೆ ಹೊಡೆದ, ಒಂದು ಆಕಳ ಕೇಟು ಬಿತ್ತು. ಅದು ಆಕಳ ಅಲ್ಲೇ ಸತ್ತು ಬಿತ್ತು. ಸತ್ತು ಬಿಡೋಣ ಅವನಿಗೇನು ಅನಿಸ್ಲಿಲ್ಲ. ಆರಾಮ್ ಬಂದ ಮನೆಗೆ. ಅವಾಗ ಎಲ್ಲರೂ ಊರಾಗ ಮಂದಿ ಸುಮ್ಮನೆ ಇರ್ತಾರೆ. ಇಂಥ ಶಾಸ್ತ್ರ ಹೇಳ್ತಿದ್ದೆ, ಮತ್ತೆ ಇಂಥವು ಮಾಡಿದ್ದೆ, ಹೋಗಿ ಆಕಳ ಕೋಲಿ ಬಂದಿದ್ದೆ, ಪಾಪ ಬರಂಗಿಲ್ಲ ಏನು ಮಂದಿ ಅನ್ನೋರೇ. ಅವಾಗ ಅವ್ರಿಗೆ ಹೇಳ್ತಿದ್ದಂತ, ಹೊಡೆದವನು ನಾನಲ್ಲ, ಹೊಡೆದದ್ದು ಕೈ ಹೊಡೆದಿಲ್ಲ, ಕೈ ಕಲ್ತಂಡು ಹಾಕಿದ. ಕೈಗೆ ಅದಿ ದೇವತೆ ಯಾರು? ಇಂದ್ರ ಇದ್ದಾನ. ಈ ಪಾಪ ಪುಣ್ಯ ಅವನಿಗೆ ಸಂಬಂಧ ಐತೆ, ನನಗಿಲ್ಲ ಅಂದ. ಆ ದೇವೇಂದ್ರ ಅಭಾವ ಎಂತವನಪ್ಪ, ಎಂಥ ಜ್ಞಾನಿರೋ. ಇವನು ಹೇಳಿದಾಗ ಕರೆಕ್ಟ್ ಐದಾನೋ ಇಲ್ಲ. ಅವನು ಇದ್ದಂದ್ರೆ ಅದು ಪಾಪ ಪುಣ್ಯ ನನಗೆ ಸಂಬಂಧ ಐತೆ, ಅವನಿಗಿತ್ತಲ್ಲ. ಆದ್ರೆ ಅದನ್ನು ಪರೀಕ್ಷೆ ಮಾಡ್ಬೇಕಲ್ಲ ಅಂತ ಪರೀಕ್ಷೆ ಮಾಡ್ಬೇಕಂತ ಹೋದ ದೇವೇಂದ್ರ. ಇವನು ಪಂಡಿತ ವಿದ್ವಾಂಸರು ಎಲ್ಲ ಸೇರಿ ಒಂದು ದೊಡ್ಡ ಸಭೆ ಮಾಡಿದ್ರು. ಆ ಸಭೆಯಾಗ ದೊಡ್ಡ ಸ್ಟೇಜಿನಲ್ಲಿ ಅನೇಕ ಮಹಾತ್ಮರು ಉಪದೇಶ ಮಾಡ್ತಕ್ಕಂಥವ್ರು ಎಲ್ಲರೂ ಬಂದಿದ್ರು. ನಿಜವಾಗಿ ಜ್ಞಾನಿಗಳ ಬಯಲು ಅಲ್ಲೇ ಬ್ರಹ್ಮ ವೇದಿಕೆ ಮೇಲೆ ಎಂತೆಂಥ ಮಹಾತ್ಮರು ಬಂದಾಗ ಯಾರು ಎಷ್ಟು ತಿಳಿದಾರ, ಯಾರಲ್ಲಿ ಎಷ್ಟು ಅಭಿಮಾನ ಐತೆ. ಕುಂದ್ರ ಕೈಯಿಂದ ಮುಂದೆ ನೋಡೋ ಮಂದಿ ಐತಿ ಈಗಿನ ಕಾಲದಾಗ. ಕುಂದ್ರಬೇಕಾದ್ರೂ ಜಾಗ ನೋಡಿ ಕುಂದಿರ್ತಾರ.
ಮತ್ತು ಯಾರು ಹೆಂಗೆ ಹೇಳಬೇಕು, ಯಾರು ಹೆಂಗೆ ಮೂಸಬೇಕು, ಮತ್ತು ಯಾರಿಗೆ ಎಷ್ಟು ಸಮಯ ಇವೆಲ್ಲ ಲೆಕ್ಕ ಮಾಡಿಕೆ ಹೋಗ್ತಾರೆ. ಯಾಕೆ ಹೆಚ್ಚಿಗೆ ಹೇಳಿದ್ರೆ ಒಂದು ನಾವು ಸುಮಾರು ಆಗ್ತೀವಿ ಅಲ್ಲಿ. ಹಿಂಗಿರ್ತದೆ. ಇಷ್ಟೆಲ್ಲ ಅಭಿಮಾನದಿಂದ ಕೂಡಿದೈತೆ ಈಗ ವಾಸ್ತವಿಕದಾಗ ಐತದು. ಆದ್ರೆ ತಿಳಿದಂಥ ಜ್ಞಾನಿಗಳು ಇವು ಯಾವ ತಂಟೆಗೆ ಹೋಗಂಗಿಲ್ಲ. ತಮಗೇನು ಆಗ್ತದ ಅಷ್ಟು ಮಾತಾಡಿ ಬರ್ತಾರ. ಅದರಂಗೆ ಪರೀಕ್ಷೆ ಇದು ಒಂದು ಒಳ್ಳೆ ಸಮಯ ಅಂತ ತಿಳ್ಕೊಂಡು ದೇವೇಂದ್ರ ಈ ಭೂಲೋಕಕ್ಕೆ ಒಬ್ಬ ಸಾಮಾನ್ಯ ವೇಷ ಹಾಕ್ಕೊಂಡು ಆ ಸಭೆಗೆ ಬಂದು ನೋಡಿದ. ಬಹಳ ಶಿಷ್ಯರು, ಬಹಳ ಮಂದಿ ಭಕ್ತರು, ದೊಡ್ಡ ಸಭೆಯಾಗ ಎಲ್ಲ ಮಹಾತ್ಮರು ಭೇಟಿ ಆಗ್ತಿದ್ರು. ಅವಾಗ ಬಂದು ಸಭೆ ಎಲ್ಲ ಮುಗಿದ ಮೇಲೆ ಹೇಳಿದಂತೆ ಅಂದ್ರೆ, ಎಂಥ ಸಭೆ ರೀ, ಎಂಥ ಬ್ರಹ್ಮ ವೇದಿಕೆ, ಎಂಥ ಬ್ರಹ್ಮ ವಿಷಯ, ಯಾರಿಗೆ ಗೊತ್ತ ಅವನು ದೇವೇಂದ್ರ ಇದಾನಂತ. ಅವನು ಸಾಮಾನ್ಯ ವೇಷದಾಗ ಹಾಕ್ಕೊಂಡು ಬಂದ. ಇಂಥ ಕೆಲಸ ಮಾಡ್ಯಾರ, ಅದ್ಭುತ, ಇದು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ರಿ. ಎಂಥ ಕಾರ್ಯಕ್ರಮ ಮಾಡಿದವ್ರು ಯಾರು? ಇಲ್ಲಪ್ಪ ನಮ್ಮ ಗುರುಗಳು ಹಂಗ ಹಿಂಗ. ಯಾರು ನಿಮ್ಮ ಗುರುಗಳು? ನನಗೆ ಒಂದ್ಸಲ ಭೇಟಿ ಮಾಡಿಸ್ರಿ, ಅವ್ರು ನೋಡ್ಬೇಕು, ನನಗೆ ನಮಸ್ಕಾರ ಮಾಡ್ಬೇಕಂತ ಅಪೇಕ್ಷೆ ಆಗ್ಯದ, ಅಂಥ ಜ್ಞಾನಿಗಳು ನಾನು ನೋಡ್ಬೇಕಂತ ಅಪೇಕ್ಷೆ ಆಗ್ಯದ ಅಂತ ಇವನು ದೇವೇಂದ್ರ ಜಗ್ಗಿ ಕೊಂಡಾಡಿಬಿಟ್ಟ. ಅವ್ನು ಮುಂದಾನೆ ನಿಂತಿದ್ದಲ್ಲ ಮತ್ತೆ ನಾನೇ ನೋಡಿ ಮಾಡಿದ್ದಂತ. ನಾನೇ ಮಾಡಿಸಿ ನೋಡಿದೆಲ್ಲ ಸಭೆ, ನಾನೇ ಇದಕ್ಕೆ ಅಧಿಕಾರಿ, ಕರ್ತು ನಂದೆ, ನನ್ನ ಆಜ್ಞೆ ಮೇಲೆ ಇವೆಲ್ಲ ನಡೆದವ. ಅವಾಗ ಅನ್ನಂತ ಮಗನೇ, ಮತ್ತೆ ಅಲ್ಲಿ ಆಕಳು ಕೊಲ್ಲಕ್ಕಾದ್ರೆ ದೇವೇಂದ್ರಿಗೆ ಪಾಪ ಪುಣ್ಯ, ಮತ್ತೆ ಇಂಥವು ಮಾಡಕ್ಕೆ ನಾನು ಮಾಡಿನಂತ ಹೇಳ್ತೇವೆ. ಹೆಂಗೆ ಮಾಡಿದ್ದೀನಿ ನೀನು ಅಂತ ಕೇಳಿದ್ರು. ಹೆಂಗೆ ಬಂತು ನಿನಗೆ ಮಾಡಕ್ಕೆ? ಅದ್ರಂಗ ನಿಮ್ಮಂಥ ಜ್ಞಾನಿಗಳು ಭಾಳ ಮಂದಿ ಅರ. ಅಂಥವ್ರ ಸಲಿಗೆ ಎಚ್ಚರ ಮಾಡೋದಕ್ಕೆ ಅವ್ರು ಬರಬೇಕಾಯ್ತು ಅಂತ ಹೇಳ್ತಾರೆ. ಅದರಂಗೆ ಅಭಿಮಾನ ಸೂಕ್ಷ್ಮವಾಗಿರ್ತದೆ. ಇದು ಜ್ಞಾನಿ ಅದಕ್ಕೆ ಹೇಳಿರಲ್ಲ, ನಾನು ಜ್ಞಾನಿ ಎಂಬ ಅಭಿಮಾನವು ಅಂತಂತವರಿಗೆ ಇದು ಇರ್ತದ ಅಂತ ಹೇಳ್ತಾರೆ. ಭಕ್ತನೆಂಬ ಅಹಂಕಾರವು, ಪಂಡಿತನೆಂಬ ಅಹಂಕಾರವು, ನಿರಾಹಂಕಾರಿ ಎಂಬ ಅಹಂಕಾರ, ಆಹಾ ಇದರ ಲೀಲೆಗಳು ಬಹು ವಿಚಿತ್ರ, ಬಹಳ ವಿಚಿತ್ರ ಇದಾವೆ. ತೆಳುವಾದ ಸಾತ್ವಿಕ ಅಹಂಕಾರವು ಕೆಲವರನ್ನು ಆವರಿಸಿದೆ. ಈ ಸಾತ್ವಿಕ ಅಹಂಕಾರವು ಉಪೇಕ್ಷೆ ಮಾಡಿದರೆ ಅದು ಕೊನೆಗೆ ರಾಜಸಿಕ ಅಹಂಕಾರವಾಗುತ್ತದೆ. ಸಾತ್ವಿಕ ಅಹಂಕಾರದಲ್ಲಿ ಕೂಡ ಬರ್ತಾವ, ನಾನು ಶ್ರೇಷ್ಠ, ನಾನು ಹಿಂಗ ಅಂತ ಇವೆಲ್ಲ ಬರ್ತಾವ. ಸ್ವಲ್ಪ ಇರ್ತದ, ಬರ್ತಾ ದೊಡ್ಡದಾಗ್ತದ ಅಂತ ಹೇಳ್ತಾರ. ಹೀಗೆ ತಾಮಸಿಕ ಅಹಂಕಾರವಾಗಿಯೂ ಪರಿಣಮಿಸಿ ಸರ್ವನಾಶಕ್ಕೆ ಕಾರಣವಾಗಿರುತ್ತದೆ. ಜೀವನಿಗೆ ಶಿವನಿಗೆ ಮಧ್ಯೆ ಇರುವ ತೆರೆಯ ಅಹಂಕಾರವು, ಇದು ಒಂದು ಗಾಡಿ ಇದ್ದಂಗೆ, ಪರಮಾತ್ಮನಿಗೆ ಜೀವಾತ್ಮನಿಗೆ ಭೇದ ಇಲ್ಲ, ಆದ್ರೆ ಅದ್ರ ನಡುವೆ ಅಹಂಕಾರ ಎಂಬ ಗಾಡಿ ನಿಂತದ. ಇದೇನು ಮಾಡಿದ, ಆ ಕಡೆದು ಈ ಕಡೆ ಕಾಣ್ಲಾರ್ದಂಗೆ ಮಾಡಿದ, ಈ ಕಡೆದು ಆ ಕಡೆ ಕಾಣ್ಲಾರ್ದಂಗೆ ಮಾಡಿದ. ಅದ್ರಂಗ ಅಂತ ಹೇಳ್ತಾನೆ. ಹೀಗೆ ಅಹಂಕಾರವು ಕಾರಣವಾಗಿರ್ತದೆ. ಜೀವನಿಗೆ ಶಿವನಿಗೆ ಮಧ್ಯೆ ಇರುವ ತೆರೆಯ ಅಹಂಕಾರವು ಗೋಪಿಕೆಯರ ವಸ್ತ್ರವನ್ನು ಶ್ರೀಕೃಷ್ಣನು ಅಪಹರಿಸಿದಂತೆ ಜೀವನು ಸ್ವಪ್ರಯತ್ನದಿಂದ ಇದು ಅಪಹರಿಸಿದಂತೆ ಜೀವನು ಅಹಂಕಾರವೆಂಬ ಆವರಣವನ್ನು ಭಗವಂತನಿಗೆ ತೊಲಗಿಸಬೇಕು ಅಂತಂದ್ರು. ಇದು ಈ ಅಹಂಕಾರವನ್ನು ನಾವು ಕಳೆದಾಗ ಅಲ್ಲಿ ಭಗವತ್ ಸಾಕ್ಷಾತ್ಕಾರ ಆಗ್ತದ ಅಂತ ಹೇಳ್ತಾನೆ. ಹೀಗೆ ಜೀವನು ಸ್ವಪ್ರಯತ್ನದಿಂದ ಇದು ಕಷ್ಟ ಸಾಧ್ಯ, ಇದು ಅಷ್ಟು ಸುಲಭವಾಗಿ ಆಗೋದಿಲ್ಲ ಅಂತ ಹೇಳ್ತಾನೆ. ವಾಚಾರ್ಥ ಲಕ್ಷಾರ್ಥಗಳೆಂಬ ಎರಡು ಅರ್ಥಗಳಿವೆ. ಕುಲ ಧನ ವಿದ್ಯೆಗಳಿಗೆ ಉಂಟಾದದ್ದೇ ವಾಚಾರ್ಥ. ಇಲ್ಲಿ ಎರಡೈದು ಅಹಂಕಾರದಲ್ಲಿ, ಒಂದು ಸ್ಥೂಲ ಅದ, ಒಂದು ಮೂಲ ಅಹಂಕಾರ. ವಾಚಾರ್ಥದಲ್ಲಿ ಏನಿದಾವ? ಕುಲ ಧನ ವಿದ್ಯೆಗಳಿಗೆ ಉಂಟಾದದ್ದು. ಮತ್ತೆ ಇನ್ನೂ ಒಂದು ಲಕ್ಷಾರ್ಥದಲ್ಲಿ ಬರ್ತದೆ, ಅದು ಬ್ರಹ್ಮಜ್ಞಾನಿಗಳಲ್ಲಿ ಇರ್ತದೆ, ಚಿಜ್ಜಡ ಗ್ರಂಥಿ ಅಂತ. ಅದು ಹೇಗೆ ಅಂದ್ರೆ ಜನ್ಮ ಮೃತ್ಯುವಾದಿ ದುಃಖ ಉಪನಾಶ ದರ್ಶನಂ ಎಂಬುದೇ 12ನೇ. ಇದು ಎಲ್ಲಿ ಇರ್ತದ? ಜ್ಞಾನಿಗಳಲ್ಲಿನೂ ಇರ್ತದ ಸೂಕ್ಷ್ಮವಾಗಿ. ಆದರೆ ಅವರ ಅಹಂಕಾರ ಏನಾಗ್ತದಪ್ಪ ಅಂತಂದ್ರೆ ಅದು ಪೂರ್ಣ ರೂಪದಲ್ಲಿ ಇರ್ತದೆ. ನಾವು ಪರಿಚ್ಛಿನ್ನ ವಸ್ತುವಿನಲ್ಲಿ ಅಭಿಮಾನ ಮಾಡಬೇಕು, ಅವ್ರು ಪರಿಪೂರ್ಣ ವಸ್ತುವಿನ ಅಭಿಮಾನ ಮಾಡ್ತಾರೆ, ಆತ್ಮನ ಮೇಲೆ ಅಭಿಮಾನ ಮಾಡ್ತಾರೆ. ನಾ ಆತ್ಮ ಇದ್ದೀನಿ ಅಂತ ತಿಳಿಯೋದು ಅನ್ನೋದು ಏನು ತಪ್ಪೇನಲ್ಲ, ಆದ್ರೆ ಪೂರ್ಣವಾಗಿರ್ಬೇಕು. ಅದು ನೀವೊಬ್ಬನ ಆತ್ಮ, ಈ ಜಗತ್ತೆಲ್ಲ ಆತ್ಮ ಸ್ವರೂಪನೇ ಐತಿ, ನಿನಕ್ಕಿಂತ ಭಿನ್ನ ಏನದ, ಹಂಗ ಪೂರ್ಣ ಅಭಿಮಾನ ಇರ್ತದೆ ಅವರಲ್ಲಿ. ಪರಿಚ್ಛಿನ್ನ ಅಭಿಮಾನ ಇದ್ದ ನಾನಷ್ಟೇ ಶ್ರೇಷ್ಠ, ಉಳಿದು ಎಲ್ಲ ನನಗಿಂತ ಸುಮಾರು ಅಂತ ತಿಳಿತಾನೆ. ಹಂಗಲ್ಲ ಜ್ಞಾನಿಗಳು.
ಸರ್ವತ್ರ ತಮ್ಮ ಸ್ವರೂಪವನ್ನು ನೋಡ್ತಾರ. ಹೀಗೆ ಚಿಜ್ಜಡ ಗ್ರಂಥಿಯೇ ಲಕ್ಷಾರ್ಥ ಅಂದ್ರೆ ಹೃದಯ ಗ್ರಂಥಿ ಅಂತ ಹೇಳ್ತಾನ, ಸೂಕ್ಷ್ಮವಾಗಿ ಇರ್ತದೆ ಅದು. ಜನ್ಮ ಮೃತ್ಯುವ್ಯಾಧಿ ದುಃಖ ಉಪಶಾನು ದರ್ಶನಂ ಹೀಗೆ ಎಂಬುದು 12ನೇ ಲಕ್ಷಣವಾಗಿರುತ್ತದೆ. ಪ್ರಪಂಚ ದುಃಖಮಯ, ದೇಹವು ರೋಗಮಯವೆಂಬುದು ಆರ್ಯರ ಅಭಿಪ್ರಾಯ. ಆಚಾರ್ಯರ ಅಭಿಪ್ರಾಯ ಏನಪ್ಪ? ಪ್ರಪಂಚ ಅನ್ನುವಂಥದ್ದು ದುಃಖಮಯ. ಪ್ರಪಂಚ ಏನದ? ಪಂಚ ವಿಷಯಗಳಿಂದ ಕೂಡಿದ್ದೇ ಇದೇನದ? ದುಃಖಮಯ ಸ್ವರೂಪ ಅಂತ ಜಗತ್ತು. ಏನು ಸುಖ ಇದಾವೆ ಈ ಪ್ರಪಂಚದ ವಿಷಯಗಳಲ್ಲಿ? ಮತ್ತು ದೇಹವು ರೋಗಮಯ. ಶರೀರ ಎಲ್ಲಿ ಅದಂದ್ರೆ ಅಲ್ಲಿ ಅನೇಕ ರೋಗಗಳು ಇಟ್ಟೇ ಇರ್ತವ. ಹೃದಯ ಆಗರ ಅಂತ ನಿಜಗೊಂಡ್ರು ಅಂದ್ರು. ರೋಗದ ತೋಟ ಇದ್ದಂಗ ಇದು ಶರೀರ. ಒಂದು ಮುಗಿತೇಲೆ ಇನ್ನೊಂದು ಶುರು ಆಗಿ ಕೊಡ್ತದ ಅಲ್ಲಿ. ಇವತ್ತೇನಪ್ಪ ಇದರಿಂದ ಆರಾಮಾದ ನೋಡೋಣ ಅಂದ್ರೆ ನಾಳೆ ಇನ್ನು ಹೊಸ ಚಾಲಾಗಿರ್ತದೆ. ಶರೀರ ಸ್ಥೂಲ ಶರೀರಕ್ಕೂ ರೋಗ ಬರವ ಇದಾವ, ಸೂಕ್ಷ್ಮ ಶರೀರದಾಗೂ ರೋಗ ಇದಾವ. ಸ್ಥೂಲ ಶರೀರದ ರೋಗಗಳು ಸ್ಥೂಲವಾದ ಔಷಧದಿಂದ ನಿವೃತ್ತಿ ಆಗ್ತಾವ. ಸೂಕ್ಷ್ಮ ಶರೀರದ ರೋಗಗಳು ಸೂಕ್ಷ್ಮವಾದಂಥ ಔಷಧ ಇಲ್ಲ ಅದಕ್ಕೆ. ಈ ಸ್ಥೂಲವಾದ ಔಷಧದಿಂದ ನಿವಾರಣೆ ಆಗಂಗಿಲ್ಲ. ಅದಕ್ಕೆ ಏನು ಬೇಕಪ್ಪ ಅಂದ್ರೆ ಗುರುಶಾಸ್ತ್ರಾದಿಗಳಿಂದನೇ ನಿವೃತ್ತಿ ಆಗ್ತಾವ. ಅವು ಸೂಕ್ಷ್ಮ ಇದಾವ. ಮನಸ್ಸಿಗೆ ಹತ್ತಿದ ರೋಗಗಳು, ಬುದ್ಧಿಗೆ ಹತ್ತಿದ ರೋಗಗಳು ಅದು ಸರಿಯಾದ ರೀತಿಯಿಂದ ತಿಳಿದಂಥವರಿಂದ ನಾವು ಪರಿಹಾರ ಮಾಡ್ಕೋಬೇಕು ಬರ್ತಾವ. ಯಾಕಂದ್ರೆ ಇವು ಜನ್ಮಾಂತರ ಹತ್ತಿದಂಥ ವಾಸನೆಗಳು ಇವೇನು ಒಂದೇ ಜನ್ಮದಲ್ಲಿ ಬಂದು ಹತ್ತಿದ ವಾಸನೆಗಳಲ್ಲ. ಹೀಗೆ ಆಚಾರ್ಯರ ಅಭಿಪ್ರಾಯ. ಅನಿತ್ಯಂ ಸುಖಂ ಲೋಕಂ ಅಂತ ಇವರು ಹೇಳಿಕೆಂತ ಬಂದಾರ ಎಂದು ಗೀತಾಚಾರ್ಯರೇ ಹೇಳಿರುತ್ತಾನೆ. ಮನುಷ್ಯನು ಹುಟ್ಟುವಾಗ ಅಳುತ್ತಾ ಹುಟ್ಟುತ್ತಾನೆ, ಸಾಯುವಾಗ ಅಳುತ್ತಾ ಸಾಯುತ್ತಾನೆ. ಹುಟ್ಟಕಲ್ಕನೂ ದುಃಖ, ಜನನ ದುಃಖ ಅಂತ ಬರದಾರಲ್ಲ. ಜನನ ದುಃಖ ಏನು ಸಾಮಾನ್ಯ ದುಃಖ ಐತೇನದು? ಎಲ್ಲ ದುಃಖದಲ್ಲಿ ದೊಡ್ಡವು ಎರಡೇ, ಜನನ ಮರಣ. ಉಳಿದುವೆಲ್ಲ ಅದರಲ್ಲಿ ಗೌಣ ಇರ್ತಾವ, ಸೂಕ್ಷ್ಮವಾಗಿರ್ತಾವ, ಭಾಳ ಅದೇನು ಇರಂಗಿಲ್ಲ. ಅದನ್ನು ಪರಿಹಾರ ಮಾಡ್ಬೋದು. ಆದ್ರೆ ಈ ದುಃಖ ಭಾಳ ಕಷ್ಟ. ಜನನ ದುಃಖ, ಅದಕ್ಕೆ ಜನನ ಮರಣ ಅಂದ್ರು ಅವ್ರು. ಮೊದಲನೇದು ಜನನ ಮತ್ತು ಮರಣ, ಇವೆರಡು ಭಾಳ ಕಾಯಂ ಇರ್ತಾವ. ಹುಟ್ಟಿವಿ ಅಂದಮೇಲೆ ಈ ದುಃಖ ಅನುಭವಿಸಿ ಮರಣ ದುಃಖನ ಅನುಭವಿಸೋಕೆ ಸಜ್ಜಿರಬೇಕು. ಯಾರಿಗೆ ಇದಾವೆ ಈ ಜನನ ಮರಣ? ಶರೀರ ನಾನಂತ ಯಾರು ಕುಂತಾರ ಅವ್ರಿಗೆ ಇವು ತಪ್ಪಲಾರ್ದಂಗೆ ಇದಾವೆ. ಯಾರು ಈ ಶರೀರ ಏನು, ಆತ್ಮ ಅಂದ್ರೆ ಯಾರು ಅಂತ ತಿಳಿದು ಅದರಿಂದ ಕಡಿಗಾಗೋ ಪ್ರಯತ್ನ ಮಾಡ್ಯಾರ ಅವ್ರಿಗೆ ಈ ದುಃಖದಿಂದ ಬಿಡುಗಡೆ ಆಗ್ತಾರೆ, ಆತ್ಮಜ್ಞಾನವನ್ನು ತಿಳಿದಂಥವನಿಗೆ. ಆದರೆ ಈ ಜನನ ಮರಣ ದುಃಖ ಇದು ಸಾಮಾನ್ಯ ದುಃಖ ಅಲ್ಲ. ನಮಗೇನು ಪ್ರಪಂಚದ ದುಃಖ ಇವೇನು ದೊಡ್ಡ ದುಃಖ ಅಲ್ಲ. ಇವು ಒಂದಿಲ್ಲ ಒಂದು ವಿಷಯದಿಂದ ನಿವೃತ್ತಿ ಮಾಡಿಕೊಳ್ಳಬಹುದು ಜಗತ್ತಿನ. ಆದರೆ ಈ ದುಃಖಗಳನ್ನು ಬ್ಯಾರ್ಯಾರು ಕಳೆಯಂಗಿಲ್ಲ. ತಲೆ ಮೇಲೆ ಕಟ್ಟಿಗೆ ಒರೆ ಭಾಳ ಆಗ್ಯದ, ಒರೆ ಒಜ್ಜೆ ಆಗ್ಯದ ಅಂತಂದ್ರೆ ಸ್ವಲ್ಪ ತಿಳಿಸಬಹುದು. ಯಾರಾದ್ರೂ ಸಹಾಯ ಮಾಡ್ತಾರ, ಇಳಿಸಪ್ಪ ಅಂತ ಇಳಿಸ್ತಾರ. ಒಂದು ಸ್ವಲ್ಪ ಆರಾಮ್ ಮಾಡಿ ಮತ್ತೆ ಹೊತ್ಕೊಂಡು ಹೋಗ್ಬೋದು. ಹಸು ಬಹಳ ಆಗ್ಯದ ಅಂತಂದು ಕೇಸಿ ಈ ಬ್ಯಾರೆಯವ್ರು ಊಟ ಮಾಡಿದ್ರೆ ನಮ್ಮ ಹೊಟ್ಟೆ ತುಂಬ್ತದೇನದು? ನಮ್ಮ ದುಃಖ ಕಳಿತದದು? ಇಲ್ಲ. ಆ ಹಸು ಕಳ್ಕೋಬೇಕಾದ್ರೆ ನಾನೇ ಹೋಗಿ ಊಟ ಮಾಡಬೇಕಿಲ್ಲ. ನನ್ನ ದುಃಖವನ್ನು ನಾ ಕಳ್ಕೋಬೇಕಾದ್ರೆ ನನ್ನನ್ನು ನಾನೇ ತಿಳ್ಕೋಬೇಕೆ ಹೊರತು ಇನ್ನೊಬ್ರು ಬಂದು ತಿಳ್ಸಕ್ಕೆ ಬರಂಗಿಲ್ಲ. ಅಂದ್ರೆ ಗುರುಶಾಸ್ತ್ರಾದಿಗಳಿಂದ ನನ್ನನ್ನು ನಾ ತಿಳಿಬೇಕು. ಅದು ಇನ್ನೊಬ್ರು ಕಳೆಯಕ್ಕೆ ಬರಂಗಿಲ್ಲ. ಅದು ಅಪ್ಪ ಸಾಲ ಮಾಡಿ ಹೋಗ್ಯಾನ, ಮಗ ಕಟ್ತಾನ, ಎಲ್ಲಿ ಬಿಡೋದು ಇನ್ನೊಬ್ರು ಕಟ್ಟಿಗೆ ಹೋದು. ಇದು ಯಾರು ಕಟ್ತಾರ? ಇದು ಇನ್ನೊಬ್ರು ಬಂದು ಕಟ್ಟೋದಲ್ಲ. ನೀ ಮಾಡಿದ್ದ ಕರ್ಮ ಅನುಭವಿಸಿ ಅದನ್ನಿಂದ ಕಡಿಯಾಗೋ ಪ್ರಯತ್ನ ಮಾಡ್ಬೇಕಾದ್ರೆ ನೀನೇ ಪ್ರಯತ್ನ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಅಂದ್ರೆ ನಮ್ಮ ಸ್ವತಂತ್ರ ಪ್ರಯತ್ನದಿಂದ ಈ ದುಃಖದಿಂದ ಬಿಡುಗಡೆ ಆಗಿ ಬರ್ತದೆ. ಅದಕ್ಕೆ ಅಳುತ್ತಾ ಹುಟ್ಟುವುದು ಮಧ್ಯದಲ್ಲಿ ಯಾವುದೋ ಒಂದು ನೆಪದಿಂದ ಪ್ರಕಟವಾಗಿ ಅಪ್ರಕಟವಾಗಿಯೂ ಅಳುತ್ತಾ ಇರುತ್ತಾನೆ. ಹುಟ್ಟಿದಾಗ ಆಳೋದು, ಸಾಯಗಾಳೋದು, ಹೊರಗಾಳದು, ಒಳಗಾಳತಿರ್ತದ ಮನಸ್ಸು. ದುಃಖ ಮಾಡಿದ್ದೇ ಹೊರಗೆ ಆಳದೇ ಇರ್ಲಿಕ್ಕಿಲ್ಲ, ಮತ್ತೆ ಒಳಗೆ ಇದು ಹೇಳ್ತಾರ. ಹೀಗೆ ಜನ್ಮ ದುಃಖ, ಜರಾ ದುಃಖ, ಮೃತ್ಯು ದುಃಖ, ಸಂಸಾರ ಸಾಗರವೇ ದುಃಖಮಯವೆಂದು. ಅದಕ್ಕೆ
ಪ್ರಪಂಚದಲ್ಲಿ ಸುಖ ದುಃಖ ದೋಷಗಳನ್ನು ದರ್ಶಿಸಿ ಮಾನವರು ವೈರಾಗ್ಯವಂತವನಾಗಿರಬೇಕು. ಅದಕ್ಕೆ ನಿಜಗೊಂಡರು ಬಹಳ ಸ್ಪಷ್ಟ ಹೇಳಿದರು. ಅರಿದು ವನಿತಾದಿದೊಳುಳ್ಳ ದೋಷವನ್ನು ತೊರೆದು ಮರಳಿ ಮೋಹಿಸದೆ ಅಚಲಿಯಾಗಿ ಗುರು ಶಂಭುಲಿಂಗದಂತಿರೆ ಭೋಗದೆರಕಮಿಲ್ಲದಿಹುದಿಗೆ ಪರಮ ವೈರಾಗ್ಯ ಅಂತ ಹೇಳಿದರು. ಅರಿದು ವನಿತಾದಿದೊಳುಳ್ಳ ದೋಷವನ್ನು, ಅರಿದು ಅಂದ್ರೆ ಮೊದಲು ತಿಳಿ. ಹೆಂಗ ತಿಳ್ಕ? ಸ್ಪಷ್ಟ ತಿಳ್ಕ. ಎಲ್ಲಿ ದೋಷ ಅದ, ಎದರಿಂದ ನನಗೆ ಅಪಾಯ ಅದ, ವಿಷ ಐತೆ ಅಂತಂದ ಮೇಲೆ ಅದನ್ನ ನಾ ಕುಡ್ದ ನಾ ಸಾಯ್ತೀನಿ, ಅದು ದುಃಖ, ಅಪಾಯ ಅದ ನನಗೆ. ಅದರಂಗ ವಿಷಯಗಳು ಕೂಡ ದುಃಖ ಇದಾವ, ಇದರಲ್ಲಿ ಸುಖ ಐತೆಂಬ ಬುದ್ಧಿ ಬಿಡು ಅಂದ್ರು ಅವರು. ವನಿತಾದಿ ಅಂದ್ರೆ ಹೆಂಡ್ರು ಮಕ್ಕಳು ಮೊದಲು ಮಾಡಿಕೊಂಡು ಎಲ್ಲ ಭೋಗಗಳು ಎಲ್ಲ ಬಂದವು, ಎಲ್ಲೋ ಬೇಕಾದಷ್ಟು ಇರುವಲ್ಲ ಅವು. ಆದರೆ ಅವು ಸುಖ ರೂಪ ಅಲ್ಲ, ಮನೆ ತುಂಬ ಇರುವಲ್ಲ. ಅದು ಪೂರ್ವಜನ್ಮದ ಪ್ರಾರಬ್ಧ ಕರ್ಮದಿಂದ ನಿನಗೆ ಪುಣ್ಯ ಪಾಪ ಭೋಗದಿಂದ ಇವತ್ತು ಪ್ರಾಪ್ತಿ ಆಗಿರ್ಬೋದು. ಕೆಲವರಿಗಿರ್ತಾವ, ಕೆಲವರಿಗಿರ್ಲಿಕ್ಕಿಲ್ಲ. ಅದು ಪ್ರಾರಬ್ಧ ಭೋಗದಿಂದ ಬಂದಿರತಕ್ಕಂಥ ಭೋಗ ಅದು. ಆದರೆ ಆ ಭೋಗವೇ ಸುಖ ಅಂತ ತಿಳಿಬೇಡ ಅಂದ್ರು ಅವರು. ತಿಳಿದಿ ಅಂದ್ರೆ ಇದು ನಿನ್ನ ದುಃಖಕ್ಕೆ ಬಾಧೆ ಮಾಡ್ತದ, ಮತ್ತೆ ಪುನಃ ಜನನ ಮರಣವನ್ನು ಉಂಟು ಮಾಡ್ತದ. ಅರಿದು ವನಿತಾದಿದೊಳುಳ್ಳ ದೋಷವನ್ನು, ದೋಷ ತಿಳಿಯೋದು, ತಿಳಿದ ಮೇಲೆ ತೊರೆಯೋದು ಅಂದ್ರೆ ಏನು? ಬುಟ್ಟು ವಿಷಯವನ್ನು ಪುನಃ ಎರಗದಿರುವುದು. ಬಿಟ್ಟಿದ ವಿಷಯ, ಒಂದ್ಸಲ ವಿಷಯ ದುಃಖ ಐತೆ ಅಂತ ಗೊತ್ತಾದ ಮೇಲೆ ಮತ್ತೆ ಅದ್ರಾಗೆ ಮುಚ್ಚಿಡೋದು ಅಂದ್ರೆ ಏನಾಗ್ತದ? ನೀ ತಿಳಿದಿಲ್ಲ ಅಂತ ಅರ್ಥ. ಅದು ಸರಿಯಾಗಿ ನೀ ತಿಳ್ಕೊಂಡಿಲ್ಲ ಅದನ್ನ. ಅದು ದುಃಖ ಆದಂತ ಗೊತ್ತಿದ್ರು ನೀ ಹೋಗಿ ಅದ್ರಾಗ ಕೂಡ್ತಿದ್ದೆ ಅಂದ್ರೆ ನಿನಗೆ ದುಃಖವೇ ಸುಖ ಅನಿಸದ. ಅದಕ್ಕೆ ಹೇಳಿದ್ರು, ಕಂಡಾಕ್ಷಣ ರಮಣೀಯಮಿವೆಲ್ಲ ಉಂಡಾಗಲೇ ನಿರಸನವೆಂತೆಲ್ಲ. ಈ ಜಗತ್ತೆಷ್ಟು ಆಕರ್ಷಣೆ ಆದ ಅಂದ್ರೆ ಅಷ್ಟು ಆಕರ್ಷಣೆ ಮಾಡ್ತಾವ ವಿಷಯಗಳು ನಮ್ಮನ್ನ. ಮುಮುಕ್ಷುಗಳಾದವರಿಗೆ ಎಚ್ಚರ ಕೊಡ್ತಾರ ಅವರು. ಇಷ್ಟೆಲ್ಲ ಸಾಧನ ಮಾಡಿ ಗುರುವಿಗೆ ಶರಣಾಗತನಾಗಿ ಸತ್ಶಾಸ್ತ್ರಾದಿಗಳ ಶ್ರವಣ ಮಾಡಿ ಅವರು ಸೇವಾದಿಗಳನ್ನ ಮಾಡಿ ಆತ್ಮಜ್ಞಾನವನ್ನು ಪಡಿಬೇಕು. ಇನ್ನು ಸ್ವಲ್ಪ ಅನ್ನೋದ್ರಾಗ ನೀ ವಿಷಯ ಸುಖಕ್ಕೆ ಬೆನ್ನು ಹತ್ತಿದೆಪ್ಪ ಅಂತಂದ್ರೆ ನೀನು ಮಾಡಿದ್ದೆಲ್ಲ ಸಾಧನ ವ್ಯರ್ಥ ಆಗಿ. ಅಂದ್ರೆ ಏನು? ಯಾವುದನ್ನು ನೀ ಪಡಿಬೇಕಂತೆ ಅದರಿಂದ ವಂಚಿತನಾದಿ. ಮತ್ತೆ ಇಷ್ಟೆಲ್ಲ ಮಾಡಿದ್ದು ವ್ಯರ್ಥ ಆಯ್ತು ಅಂತ ಸಂಸ್ಕಾರ ಆಯ್ತು, ಇಲ್ಲ ಅಂತಿಲ್ಲ. ಆದ್ರೆ ನೀ ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಿ ಮುಕ್ತನೇ ಆಗಿ ಹೋಗ್ತಿದ್ದೆಲ್ಲ. ಈ ವಿಷಯದಾಗ ಒಂದ್ಸಲ ಓದೋನಿಗೆ ತಿರುಗಿ ಬರ್ತಾನಂಬುದು ಏನ್ ನಂಬಿಕೆ ಐತೆ? ಏನೋ ಅನೇಕ ಜನ್ಮಾಂತರಗಳಲ್ಲಿ ಹೇಳ್ಯಾರ ಅವರು. ಅನೇಕ ಜನ್ಮಗಳೇ ಜಂತುನಾಂ ನರಜನ್ಮ ದುರ್ಲಭ. ಅಂತ ಜನ್ಮದಲ್ಲಿ ಬಂದಾಗ ಅದರಲ್ಲಿ ಮುಮುಕ್ಷತ್ವ ಬರೋದು ಇನ್ನೂ ದುರ್ಲಭ. ಇದು ಬಂದ ಮೇಲೆ ಮತ್ತೆ ವಿಷಯದ ಕಡೆ ನೀ ಮುಖ ಮಾಡಿದಪ್ಪ ಅಂತಂದ್ರೆ ನೀನು ಎಷ್ಟು ವ್ಯರ್ಥ ಆಗ್ತದೆ. ಅದಕ್ಕೆ ತೊರೆದು ಮರಳಿ ಮೋಹಿಸದೆ ಪುನಃ ಅದರಲ್ಲಿ ಇವೇನ್ ಮಾಡ್ತಾವ? ಮೊದಲು ಸುಖ ಅನಿಸ್ತಾವ, ಆಮೇಲೆ ಉಣ್ತಾ ದುಃಖನೇ ಆಗ್ತಾವ. ಪ್ರಪಂಚ ಏಟನ ಮಾಡ್ತೀವಿ ನಾವು. ಪ್ರಪಂಚಕ್ಕೆ ಇವೆ ಅಂದ್ಮೇಲೆ ಎಲ್ಲರಿಗೂ ಅನುಭವ ಐತೆ. ಯಾರಿಗೇನೋ ಸುಖ ಆಗ್ಯದಂತ ಅನಿಸದ. ಸುಖ ಆದ್ರೆ ಇಲ್ಲಿ ಯಾಕೆ ಬರಕ್ ಹೋಗ್ತಿದ್ವಿ? ಇಲ್ಲೇನು ಕೆಲಸ ಐತೆ? ಅಲ್ಲಿ ಇರ್ತಿದ್ವಿ. ಅದು ಮೊದಲು ಸುಖ ಅನಿಸ್ತದ, ಆದ್ರೆ ಆಮೇಲೆ ನಿರಂತರವಾಗಿ ದುಃಖನೇ ಅಂತ ಹೇಳ್ತಾರೆ. ಅದಕ್ಕೆ ಹೀಗೆ ನೋಡಿ ದೋಷಗಳನ್ನು ದರ್ಶಿಸಿ ವೈರಾಗ್ಯವಂತವನಾಗಿರಬೇಕು. ವ್ಯಾಧಿಗ್ರಸ್ತಗಳನ್ನು ನೋಡಿ, ವಾರ್ಧಿಕ ಪೀಡಿತನನ್ನು ನೋಡಿ, ಮೃತ್ಯುದೇವನು ನೋಡಿ ಒಂದೇ ಸಾರಿಗೆ ಅವರು ದೃಷ್ಟಾಂತ ಕೊಡ್ತಾರೆ. ಸಿದ್ಧಾರ್ಥ ಅಂದ್ರೆ ಬುದ್ಧ ಯಾರು ನೋಡಿ ವೈರಾಗ್ಯ ಬಂತತೆ? ವ್ಯಾಧಿ ಅಂದ್ರೆ ರೋಗದಿಂದ ನರಳುತ್ತಿರುವಂತ ರೋಗಿಗಳನ್ನು ನೋಡಿ ಅವನಿಗೆ ಭಯ ಬಂತು ನೋಡು. ಬುದ್ಧ ಸುಮ್ಮನೆ ಆಗ್ಯಾನೆ. ರಾಜ ಒಬ್ಬನವನು ಸಿದ್ಧಾರ್ಥ, ಅನೇಕ ಭೋಗದಲ್ಲಿದ್ದವನು. ಅವನಿಗೆ ಈ ರೋಗದಿಂದ ನರಳೋರು ನೋಡಿ ಅವನಿಗೆ ಭಯ ಆಯ್ತಂತ. ಮುಂದೆ ಇದು ನನಗಾದ್ರೂ ಒಂದ್ ದಿವಸ ಬರೋದಲ್ಲಪ್ಪ, ಮತ್ತೆ ಈ ಶರೀರ ತೊಟ್ಟಿನಂತ. ಮತ್ತೆ ಇದರಿಂದ ಪರಿಹಾರ ಏನು? ಇದರಿಂದ ಬಿಡುಗಡೆ ಆಗೋದೇ. ಸತ್ತೋರ್ನ ಹೊತ್ಕೊಂಡು ಹೋಗೋದು ನೋಡಿ ವೈರಾಗ್ಯ ಬಂತು. ನೋಡಿ ಬ್ಯಾರೆಯವ್ರು ನೋಡಿ ನಾವು ಏಸೋ ಮಂದಿ ನಮ್ಮ ಮನೆಗಳವ್ರನ್ನ ಇಟ್ಟು ಬಂದೀವಿ, ಮುಂದೆ ಇನ್ನು ನಾವು ಇಡ್ತೀವಿ, ನಮ್ಮೂ ಇಡವಿರ್ತಾವ. ಆದ್ರೂ ಅವರಿಗೆ ಅಷ್ಟು ಬೇರೆಯವ್ರು ನೋಡಿ ವೈರಾಗ್ಯ ಬಂತು ಅವನಿಗೆ. ಇದ್ರಾಗ ಸುಖ ಇಲ್ಲ ಇದೆ, ಒಂದ್ ದಿವಸ ನನಗೆ ಬರದೆ, ಇಷ್ಟು ದುಃಖ ಅನಿಸ್ತು. ಅದಕ್ಕೆ
ಬಹಳ ಆಕರ್ಷಣೆ ಇರ್ತದ ಅಂತ ಹೇಳ್ತಾರ ಅವರು. ಬಹಳ ಇದು ಆಕರ್ಷಣೆ ಇರ್ತದ. ಸಿದ್ಧಾರ್ಥನು ವಿರಾಗಿಯಾದನು, ನಾವು ಎಷ್ಟು ಸಾರಿ ನೋಡಿದರೂ ಬದ್ಧರಾಗಿದ್ದೇವೆ. ಯಾಕೆ ಬದ್ಧರಾಗಿವಪ್ಪ ಅಂದ್ರೆ ದುಃಖ ಹಂಗ ಅನಿಸ್ತದ. ಸಾಮಾನ್ಯ ದುಃಖ ಅಲ್ಲ. ಎಷ್ಟನ ಕೇಳಿದ್ರು ಒಂದ್ಸಲ ನಾವು ಸಾಯೋರಲ್ಲಪ್ಪ ಅನಿಸ್ಬಿಡ್ತದ ಜಗತ್ತಿಗೆ. ಜ್ಞಾನ ಆಗೋದಕ್ಕೆ ಬಹಳ ಏನು ದೂರ ಇಲ್ಲ. ಗುರುಗಳು ಮಹಾತ್ಮರು ನಮಗೆಲ್ಲ ಅನೇಕ ರೀತಿಯಿಂದ ಉಪದೇಶ ಮಾಡ್ತಾರೆ. ಆದರೆ ಯಾಕೆ ಅದು ದೃಢ ನಿಲ್ಲಂಗಿಲ್ಲ ಅಂದ್ರೆ ಇಲ್ಲಿ ಕೊರತೆ ಆಗ್ತದೆ, ಪ್ರತಿಬಂಧಕ ಆಗ್ತದ. ವಿಷಯದಲ್ಲಿ ದೃಢತೆ ನಿಲ್ಲಂಗಿಲ್ಲ ಚಿತ್ತ. ಅದಕ್ಕೆ ಸಾಧನನೂ ಬೇಕು, ಪ್ರಕ್ರಿಯೆವಾಗಿ ಕ್ರಮಶಾಸ್ತ್ರಗಳ ಸಾಧನ ಬೇಕು, ನಿರಂತರವಾಗಿ ಅದನ್ನು ಅಭ್ಯಾಸ ಮಾಡುವಂಥ ವೃತ್ತಿನೂ ಇರಬೇಕು. ಕೇಳಿದ್ದನ್ನು ಪುನಃ ಪುನಃ ಚಿಂತನೆ ಮಾಡುವಂಥದ್ದೇ ಅಭ್ಯಾಸ. ಇದು ನಿರಂತರವಾಗಿ ಇತ್ತುವಪ್ಪ ಅಂದ್ರೆ ಅದು ಸಾಧಕನಿಗೆ ಸಹಾಯ ಆಗ್ತದೆ. ಅವನ ವೃತ್ತಿ ಬಹಳ ಬಹಿರಂಗದ ಕಡೆ ಹೋಗೋದೇ ಸದಾಕಾಲ ಆತ್ಮಚಿಂತನ ಶಾಸ್ತ್ರ ಚಿಂತನದಲ್ಲಿ ವೃತ್ತಿ ಪ್ರವೃತ್ತಿ ಆಗ್ತದೆ. ತಾನಾಗೆ ಪ್ರವೃತ್ತಿ ಆಗ್ತದೆ. ನೀ ಯಾವುದನ್ನ ಅಭ್ಯಾಸ ಮಾಡಿಸೋ ಅದೇ ಪ್ರವೃತ್ತಿ ಆಗ್ತದೆ. ಅದರಿಂದ ವಿಷಯದ ಕಡೆ ಹೋಗಂಗಿಲ್ಲ ಮನಸ್ಸು. ಇಲ್ಲಾಂದ್ರೆ ಇದೇನು ಮಾಡಿಬಿಡ್ತದೆ ಅಂದ್ರೆ ಎಲ್ಲ ಕೇಳಿಸ್ತದ, ಮತ್ತೆ ಹೊರಗೆ ಕರ್ಕೊಂಡು ಹೋಗ್ಬಿಡ್ತದೆ. ಸುಮ್ಮನೆ ಹಂಗೆ ಇಲ್ಲಿ ಹೋಂಬ. ಪರೀಕ್ಷಿತ ರಾಜ ಯಾರು ತಮ್ಮ ಗುರುಗಳಾದಂಥವರು, ವ್ಯಾಸನ ಮಗನ ಹೆಸರು ಶುಕ ಮಹಾಮುನಿ, ಶುಕ ಮಹರ್ಷಿಗಳು. ಅವರಿಂದ ಉಪದೇಶ ಪಡೆದ. ಅವರು ಅವನಿಗೆ ಗೊತ್ತಾಯ್ತು ನಾನು ಸಾಯ್ತೀನಿ, ಇನ್ನು 7 ದಿವಸದಾಗ ನನಗೆ ಮರಣ ಐತೆ, ಮತ್ತೆ ನಾನು ಸಾಯ್ತೀನಿ. ಅವನಿಗೆ ಅಷ್ಟು ದೃಢ ಬಂತು ನೋಡೋದು ವೈರಾಗ್ಯ, ನಾನು ಸಾಯೋದಂತ ಪಕ್ಕ. ಯಾಕಂದ್ರೆ ಮಹಾತ್ಮರ ಶಾಪ ಸುಳ್ಳಾಗಂಗಿಲ್ಲ, ಅದು ನನಗೆ ಸಾವು ಮರಣ ಅಂತ ಹೇಳ್ಯಾರ, ನಾನು ಸಾಯ್ತೀನಿ. ಇಷ್ಟು ವರ್ಷನ ನಾನು ಏನು ಸಾಧನ ಮಾಡೋಕ್ಕಾಗಿಲ್ಲ ಅಂದ್ಮೇಲೆ ಇನ್ನು 7 ದಿವಸದಾಗ ನಾ ಏನು ಸಾಧನ ಮಾಡಂಗಿನಿ, ನಾನೇನು ಈ ಮೃತ್ಯುನಿಂದ ಕಡೆಗೆ ಹಾಕಿ ಸಾಧ್ಯ ಅಲ್ಲ. ಆವಾಗ ಶುಕ ಮುನಿಗಳಲ್ಲಿ ಈ ಪರೀಕ್ಷಿತ ಹೋಗಿ ಕೇಳಿದ. ಅವಾಗ ರಾಜನ ಪರಿಸ್ಥಿತಿಯನ್ನು ನೋಡಿ ಕೇಳಿದ್ರು ಅವರು, ಯಾಕೆ ಇಷ್ಟು ಸಣ್ಣ ಆಗಿದ್ದೆ, ಯಾಕೆ ಮಕ್ಕ ಸಪ್ಪಗೆ ಮಾಡಿದ್ದೆ ಅಂದ್ರೆ, ಏನು ಹೇಳಮ್ರಿ, ಇನ್ನೇನು ಎಲ್ಲ ಮುಗಿದೋಗ್ಯದ ಕತೆ ನಮ್ದು. ಏನು ಮಾಡಬೇಕಾಗಿತ್ತು ಇಷ್ಟು ದಿವಸ ನಾವು ಮಾಡೋಕ್ಕಾಗಲಿಲ್ಲ, ಈಗಿನ್ನ ಮುಗಿದ ಮೇಲೆ ನಾವು ಮಾಡೋದನ್ನು ಏನೈತಿ, ಇನ್ನು ಉಳಿದಿಲ್ಲ ಸಮಯ ಅಂತ. ಏನಾಗ್ಯದ ಅಂತದ್ದು ಹೇಳಂದ್ರು ಅವರು. ಜ್ಞಾನಿಗಳು ಎಂದು ಅಭಯ ಹಸ್ತನೇ ಇರ್ತದ ಅವ್ರಲ್ಲಿ, ನಮಗೆ ಧೈರ್ಯ ಬರ್ಬೇಕಷ್ಟೇ. ಅವರು ಅಭಯನೇ ಹೇಳ್ತಾರೆ. ತಿಳ್ಕೊಂಬೇಕ ಬಹಳ ಇದಿಲ್ಲ ಅಂತಿಲ್ಲ, ಸರಿಯಾಗಿತ್ತು ಅಂದ್ರೆ ಅದು ತಕ್ಷಣ ತಿಳಿತದೆ, ಇಲ್ಲ ಅಂತಿಲ್ಲ. ಪ್ರತಿಬಂಧಕ ಇರಬಾರ್ದು. ಅವನಿಗೆ ಏನಿದ್ದಿಲ್ಲ, ಎಲ್ಲ ಪ್ರತಿಬಂಧಕ, ಏನು ವಿಷಯ ಏನಿಲ್ಲ, ಪ್ರಪಂಚ ಇಲ್ಲ, ನಾ ರಾಜ ಅಂಬೋದಿಲ್ಲ, ಏನೇನಿದ್ದಿಲ್ಲ, ಎಲ್ಲ ಜಳ ಹೋಗ್ಬಿಟ್ಟಿದ್ವಿ. ಯಾಕೆ ನಾನು ಸಾಹಿತ್ಯ ಎಂಬುದು ಒಂದೇ ಒಂದಿತ್ತು ಅವನಿಗೆ, ಅದು ದೃಢವಾಗಿ ನಿಂತಿತ್ತು ಅವನಿಗೆ. ಅದಕ್ಕಾಗಿ ಅವಾಗ ಶುಕ ಮಹರ್ಷಿಗಳು ಹೇಳಿದ್ರು, ಏನಾಗ್ಯದ ಖರೆ ಹೇಳ. ಏನಿಲ್ರಿ, ಹಿಂಗಾಯ್ತು, ಶಾಪ ಅಂತ ಕೊಟ್ಟಾರ, ಮತ್ತೆ ಅದಂತ ಬಿಡುಗಡೆ ಆದ. ಅದು ಕೊಟ್ಟು ಮಾತಂತ ಹುಷಿ ಹೋಗಂಗಿಲ್ಲ, ಅದು ಮರಣ ಅಂತ ಖಚಿತ. 7 ದಿವಸದಾಗ ಸಾಯ್ತ, 7 ದಿವಸದಾಗ ಮರಣ ಐತೆ. ಭಾಳ ಸಮಯ ಐತಂದ, ಭಾಳ ಸಮಯ ಐತಿ. 7 ದಿವಸದಾಗ ಏನೋ ದೊಡ್ಡ ಮಾತು, ನೀ ಮರಣದಿಂದ ಪಾರ ಆಗ್ತಿದ್ದೆ. ಎಷ್ಟು ವರ್ಷ ಮಾಡೋಕ್ಕಾಗಲ್ಲ, ಅದು ಈಗ ನಾ ತಿನ್ರಿ ಅಂದ. ನಿನಗೆ ಯಾಕೆ ಚಿಂತೆ, ನಾನು ಅದು ನಿನಗೆ ಧೈರ್ಯ ಹೇಳ್ತೀನಿ, ನಾ ಹೇಳಿದಂಗೆ ನೀ ತಿಳ್ಕ, ಈ ಮರಣ ಭಯದಿಂದ ನೀನು ಪಾರಾಗ್ತಿದ್ದೆ. ಏನು ಹೇಳ್ಬೇಕು, ಇದು ಭಗವದ್ಗೀತೆ ಉಪದೇಶ ಮಾಡಿದ್ರು ಅವರು. ಭಗವದ್ಗೀತೆ ಉಪದೇಶ ಮಾಡಕತ್ತಿದ್ರು, ಶಾಸ್ತ್ರ ಅವರು ಭಗವದ್ಗೀತೆ ಉಪದೇಶ ಮಾಡಕತ್ತಾರ. ನೀವು ಕೇಳಕತ್ತಾನ, ಕಣ್ಣಾಗ ನೀರು ಸೋರ್ತಾವ, ಇವರಿದ್ರೆ ಹೇಳೇ ಹೇಳ್ತಾರ. ಶಾಸ್ತ್ರ ಶುಕ ಮಹರ್ಷಿಗಳು ಹೇಳ್ತಾರ, ಅವನು ಅತ್ಗಂತ ಹಂಗೆ ಕೇಳ್ತಾನೆ, ತಲೆ ಹಾಕಿ ಹಾಕ್ತಾರ. ಅವಾಗ ಅವ್ರಿಗೆ ಶುಕ ಮಹರ್ಷಿಗಳು ಅನಿಸ್ತು, ಇವನಿಗೆ ಇಷ್ಟು ಹೇಳಿದ್ರು ನೀವು ನಿನ್ನ ಆಳ್ತಾನಂತಂದ ಮೇಲೆ ಇವನಿಗೆ ಹಿಂಗೆ ಹೇಳಿದ್ರೆ ತಿಳಿಯಂಗಿಲ್ಲ, ಇದಕ್ಕೆ ಬೇರೆ ದೃಷ್ಟಾಂತ ಹೇಳ್ಬೇಕಂತಂದು ಅವರೊಂದು ಬೇರೆ ದೃಷ್ಟಾಂತ ತಗೊಂಡ್ರು ಶುಕ ಮಹರ್ಷಿ. ಅವ್ರು ಹೇಳಿದ್ರಂತ, ಅವರು ನೋಡು ರಾಜ, ನಿನ್ನಂಗೆ ಒಬ್ಬ ರಾಜ ಇದ್ದ. ಅವನೇನಪ್ಪ ಅಂದ್ರೆ ಕಾಡಿನಾಗ ಒಂದ್ ದಿವಸ ಬೇಟಾಡ್ಬೇಕಂತ ಹೋದ. ಆ ಬೇಟಾಡಕ್ಕೆ ಹೋದಾಗ ದಾರಿ ತಪ್ಪಿತು. ಕಾಡಿನಾಗ ದಾರಿ ತಪ್ಪಿಸ್ಕೊಂಡು ಕಾಡೆಲ್ಲ ತಿರುಗಿ ಕೊನೆಗೆ ರಾತ್ರಿ ಹೊತ್ತು ಮುಳುಗಿದಾಗ ಒಂದು ಕುಟೀರವನ್ನು ನೋಡಿ, ಆ ಕುಟೀರದಲ್ಲಿ ಒಂದು ಬೆಳಕನ್ನು ನೋಡಿ ಆ ಕುಟೀರ ಸಮೀಪ ಹೋದ. ಯಾಕಂದ್ರೆ ಕಾಡಿನಾಗ ಇರಂಗಿಲ್ಲ,
ಕುಟೀರದ ಆಶ್ರಯ ಮಾಡಿದರೆ ಕಾಡು ಪ್ರಾಣಿಯಿಂದ ಬಚಾವ್ ಆಗ್ಬೋದು, ಬೆಳಿಗ್ಗೆ ಮತ್ತೆ ಕೇಳುವಂತಂದು ಆ ಕುಟೀರಕ್ಕೆ ಹೋದ. ರಾಜ ಧರ್ಮಿಷ್ಠ, ಅವನು ಉತ್ತಮ, ತಿಳಿದಂಥವನು, ಪಂಡಿತನು. ಅವನು ಹೋಗಿ ಆ ಕುಟೀರ ಆಶ್ರಯ ಮಾಡಿದ. ಆ ಕುಟೀರ ಬಾಗಿಲು ಬಡ್ದಾಗ ಅದ್ರಾಗ ಒಬ್ಬನು ಈ ಏನು ಪ್ರಾಣಿಗಳಿರ್ತಾವ ಅದನ್ನು ಕೊಲ್ಲಿ ಅವ್ರ ಚರ್ಮವನ್ನು ತಂದು ಆ ಚರ್ಮವನ್ನು ಆ ಗುಡಿಸಲು ಹೋಗಿ ಇಟ್ಟು ಸಮಯ ಸಿಕ್ಕಾಗ ಮಾರಾಟ ಮಾಡ್ತಿದ್ದ ಅವನು. ಆ ಪ್ರಾಣಿಗಳು ಆ ಗುಡಿಸಲಿಗೆ ಗಬ್ಬು ನಾತಿತ್ತದ್ರ. ಆ ನಾತ ಬಾಗಿಲು ತೆರೆದ ತಕ್ಷಣ ಇವನಿಗೆ ಬಂತು. ಅವನು ಒಳಗಲಿಂದ ಬಂದ, ನೋಡಿದ, ಅಬ್ಬ ರಾಜ, ಈ ರಾಜ್ಯದ ರಾಜ ಅಂತ ಅವನಿಗೆ ಗೊತ್ತಾಯ್ತು. ರಾಜರೇ ಇಷ್ಟು ಸಮಯದಲ್ಲಿ ಎಲ್ಲ ಹಿಂಗೆ ಆಗ್ಯದ, ದಾರಿ ತಪ್ಪಿನಿ, ನನಗೆ ಇವತ್ತೊಂದು ದಿವ್ಸ ಇರೋಕೆ ಅವಕಾಶ ಮಾಡಿಕೊಡು. ಅವಂದ ಇದ್ರಾಗ ನೀವ್ ಹೆಂಗೆ ಇರ್ತೀರಿ ರಾಜರು? ಎಲ್ಲ ಇರ್ತೀನಿ, ಈಗ ಸಾಯ್ತೀವಿ, ಮತ್ತೆ ಇಲ್ಲಂದ್ರೆ ಹೊರಗಿದ್ರೆ ಸತ್ತೋತೀನಿ. ಅವಾಗ ರಾಜ ಆಯ್ತ್ರಿ ನಿಮ್ಮಿಷ್ಟು ಇರ್ರಿ ಅಂತಂದು ಬಾಗಿಲು ತೆರೆದು ಒಳಗೆ ಬಿಟ್ಟ. ಅವನು ಒಳಗೆ ಹೋಗ್ತಾನ, ಅವ್ನು ರಾಜ ನಿಂದ್ರಕ್ಕಾಗಲ್ಲ, ಅಷ್ಟು ವಾಸನ ಅದ್ರಾಗ ಸತ್ತ ಪ್ರಾಣಿಗಳದು ನೋಡಿ ಅವನಿಗೆ ನಾತ ಅನಿಸ್ತು. ಅವನು ಅಂದಂತ ಹೆಂಗಿರ್ತದ್ದೋ ಇದ್ರಾಗ ನೀನು ಇಷ್ಟು ಗೊಬ್ಬ ನಾರ್ತದಂತ. ಅವಾಗ ಅವನಂದಂತ ನಿಮ್ಗೆ ಹಿಂಗಿದ್ರೆ ಹಿಂಗೆ ಇರಕ್ಕೆ ಹಂಗಿಲ್ಲ, ಅಲ್ಲಿ ಶಿಸ್ತಾಗಿ ಇಟ್ಟಿನಿ, ಅದು ಕುಡ್ರಿ ಮಕ್ಕರಿ, ನಿಮ್ಗೆ ನಿದ್ದೆ ಬರ್ತದೆ, ಎಲ್ಲ ಚಲೋ ಆಗ್ತದೆ. ಅವು ರಾಜ ಮತ್ತೆ ನಿರ್ವಿಲ್ಲ, ನಿದ್ದೆ ಮಾಡ್ಬೇಕಲ್ಲ ಒಳಗ ಅಂತ ಅವು ಶಿಸ್ತಾಗಿದ್ದು 2 ಹಾಲು ಅಂತ ತಿಳ್ಕೊಂಡು ಗಟ ಕುಡ್ದ ಮಕ್ಕಂಬಿಟ್ಟ. ಅವನಿಗೆ ಅದೇ ರುಚಿ ಹತ್ತಿ ಬಿಡಿತು ರಾಜ. ಅವು ಈಚದ ಎಂಡ ತಂದು ಇಟ್ಟಿದ್ದ. ಅವ್ ಮತ್ತೆ ಅವ್ನ ಎಂದು ನೋಡಿಲ್ಲ, ಅದನ್ನ ಕುಡ್ದ ನಿಶೆ ಇರ್ತಿ ಆಯ್ತು ಮಕ್ಕಂಡ. ಅವನು ಇಟ್ಟಂಗಲ್ಲ, ಅವ್ನು ಬಾಕಲು ತೆರೆದ ಕೇಸಿ ಬಾಕಲು ಮುಚ್ಚಿ ಇವನು ಹೊರಗೆ ಬಂದ. ಯಾಕಂದ್ರೆ ಒಬ್ಬರೇ ಮಕ್ಕಬೇಕಾದ್ರಾಗ ಇವನು ತಿರುಮರಿಸೋಗಿ ಬಾಗಿಲು ಬಡದಂತ ಅವನು ಬೇಡ, ಅವ್ನು ಬಾಗಿಲೇ ತಿರ್ಲಿಲ್ಲ. ಯಾಕೆ ಅವ್ನು ಎಚ್ಚರ ಆದಂಗ ಅವೇ ಸೀಸ ಕುಡಿತಿದ್ದ ಮಕ್ಕಂತಿದ್ದ. ಅವನು ಇದೇ ಚಲೋ ಐತಿ, ಇದೇ ಸುಖ ಐತೆ ಅಂತ. ಅಲ್ಲಿ ರಾಜ, ನಾನು ಅಷ್ಟು ರಾಜಭಾರಿ ಮಾಡಿನಂದ್ರೆ ಅದ್ರಾಗಿರ್ಲ ಇಂಥದ್ದು ಇಲ್ಲೇ ಬೇಸ ಐತೆ. 3 ದಿವಸ ತಾನು ಅದ್ರಾಗೆ ಆದ. 3ನೇ ದಿವಸ ಬಾಗಿಲು ತೆರೆದಂತ ಖಾಲಿ ಆದ್ಮೇಲೆ ಯಾರೋ ನೀನಂತ. ಅಲ್ಲೋ ರಾಜ, ನೀನು ಇದ್ರಾಗ ಬಂದು ಸೇರಿದ್ದಿ, ನನಗೆ ಯಾರಂತ ಕೇಳ್ತಿದ್ದೆ, ನನ್ನ ಗುಡಿಸಿಲ್ದಾಗ ಹೋಗ್ಕಂಡ. ಯಾರ ರಾಜ ಅಂದ. ನೀವು ಎಲ್ಲ ಮದ ತಪ್ಪದಪ್ಪ, ದಾರಿ ತಪ್ಪಾನ. ಅವಾಗ ಇದು ದೃಷ್ಟಾಂತ ಹೇಳಕತ್ತಿದ್ದ ಪರೀಕ್ಷಿತ ರಾಜನಿಗೆ ಶುಕ ಮಹರ್ಷಿಗಳು, ಎಂಥ ರಾಜ ನೋಡೋನು ಅಂತ ಅಂದಾಗ ಪರೀಕ್ಷಿತ ಅಂದ, ಹೌದೌದಪ್ಪ ಎಂಥ ರಾಜ ನೋಡೋ ಅಂತ. ಅವಂದಲ್ಲೋ ಸುದ್ದಿ ನಿಂದೆ ಹೇಳಕತ್ತೀನಿ ಅಂದ. ಇದೇನದ ಹೊಲಸ ನಾರ್ತಕ್ಕಂಥ ಶರೀರ ಅನೇಕ ದುರ್ಗುಣಗಳಿಂದ, ಅನೇಕ ದುರ್ವಾಸನೆಗಳಿಂದ, ಅನೇಕ ಮಲಮೂತ್ರದಿಂದ ಕೂಡಿದಂಥ ಶರೀರದಾಗಿದ್ದು ನಾ ಅಂತ ಅತಗಂತ ಕುಂತಿದ್ದಲ್ಲ, ನೀನು 3 ಬುದ್ಧಿ ಐತಿಲ್ಲ ನಿನಗೆ. ಇಷ್ಟು ಅದ್ವೈತ ತತ್ವವನ್ನು ನಾನು ನಿನಗೆ ಉಪದೇಶ ಮಾಡ್ತೀನಿ, ಅದ್ರ ಕಡೆ ಲಕ್ಷ್ಯ ಇಲ್ಲ, ಬರೀ ಶರೀರದ ಕಡೆ ಲಕ್ಷ್ಯ ಇಟ್ಟಿದ್ದಲ್ಲ, ನಿನ್ನಂತವನು ನೋಡು ರಾಜ ಅಂತ. ಅವಾಗ ಅವನಿಗೆ ಎಚ್ಚರ ಆಯ್ತು ಅನ್ನುವಂಥ ಮಾತು ಬರ್ತದೆ. ಅದಕ್ಕೆ ವಿಷಯ ಬಹಳ ಬೇಕಾಗಿಲ್ಲ. ಒಂದು ವಿಷಯ ಇದ್ರೂ ಮಹಾತ್ಮರು ಒಂದೇ ವಿಷಯ ನಮಗೆ ಹೇಳಿದ್ರು ಅದನ್ನು ಸರಿಯಾಗಿ ತಿಳಿದುವಪ್ಪ ಅಂತಂದ್ರೆ ಅದೇ ನಮ್ಮ ಪ್ರವೃತ್ತಿಗೆ ಕಾರಣ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ ಇಲ್ಲಿಗೆ ಮಂಗಲವನ್ನು. ಬೆಳಗುವೆನೋ ಜ್ಞಾನೊಂದು ಆರುತಿ ಬೆಳಗುವೆನೋ, ಜ್ಞಾನ ನೀಡುವ ಗುರವಿಗೆ ನಾನು ಆರುತಿ ಬೆಳಗುವೆನೋ, ಆರುತಿ ಬೆಳಗುವೆನೋ, ನಾನೊಂದು ಆರುತಿ ಬೆಳಗುವೆನೋ, ಜ್ಞಾನದ ಬೆಳಕು ನೀಡುವ ಗುರವಿಗೆ ಆರುತಿ ಬೆಳಗುವೆನೋ. ಉದಯ ಕಾಲದಲ್ಲೆದ್ದು ನಾನೊಂದು ಜ್ಞಾನದ ಋತಿ ಮಾಡಿ, ಉದಯ ಕಾಲದಲ್ಲೆದ್ದು ನಾನೊಂದು ಜ್ಞಾನದ ಋತಿ ಮಾಡಿ, ಒಸಗಿದ ಬುದ್ಧಿಗೆ ಭಕ್ತಿಯ ಮಾಡುತ್ತ ಆರುತಿ ಬೆಳಗುವೆನೋ, ಆರುತಿ ಬೆಳಗುವೆನೋ, ನಾನೊಂದು ಆರುತಿ ಬೆಳಗುವೆನೋ. ಜ್ಞಾನ ಬೆಳಕು ನೀಡುವ ಗುರವಿಗೆ ಆರುತಿ ಬೆಳಗುವೆನೋ, ಆರುತಿ ಬೆಳಗುವೆನೋ, ಗುರುವರ ಆರುತಿ ಬೆಳಗುವೆನೋ. ನಾನೇ ನೀನು ನಾನೇ ನಿನಗೊಂದು ಆರುತಿ ಬೆಳಗುವೆನೋ, ಆರುತಿ ಬೆಳಗುವೆನೋ, ಗುರುವರ ಆರುತಿ ಬೆಳಗುವೆನೋ. ನಾನೇ ನೀನು ನಾನೇ ನಿನಗೊಂದು ಆರುತಿ ಬೆಳಗುವೆನು, ನಾನೇ ನೀನು ನಾನೇ ನಿನಗೊಂದು ಆರುತಿ ಬೆಳಗುವೆನು.
ನಾನೇ ನೀನು ನಾನೇ ನಿನಗೊಂದು ಆರುತಿ ಬೆಳಗುವೆನು ಅನಂತ ಕಾಲದಲ್ಲಿ ಗುರುವರ ಅನಂತ ರೂಪದಲ್ಲಿ ಅನಂತ ಕಾಲದಲ್ಲಿ ಗುರುವರ ಅನಂತ ರೂಪದಲ್ಲಿ ಅನಂತ ಮೂರುತಿ ಬಸವಾನಂದಗೆ ಆರುತಿ ಬೆಳಗುವೆನೋ ಅನಂತ ಮೂರುತಿ ಬಸವಾನಂದಗೆ ಆರುತಿ ಬೆಳಗುವೆನೋ ಆರುತಿ ಬೆಳಗುವೆನೋ ಗುರುವರ ಆರುತಿ ಬೆಳಗುವೆನೋ ನಾನೇ ನೀನೋ ನಾನೇ ನಿನಗೊಂದು ಆರುತಿ ಬೆಳಗುವೆನೋ ನಾನೇ ನೀನೋ ನಾನೇ ನಿನಗೊಂದು ಆರುತಿ ಬೆಳಗುವೆನು ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ श्री सद्गुरु अभिनव गुरु महाराज की जय सकल साधु संत महाराज की जय जय मंगलम जय नमः।